ಹರಿ ಓಂ ಪ್ರಿಯ ವಿದ್ಯಾರ್ಥಿನಃ ಸುಪ್ರಭಾತಂ ಸರ್ವೇಷಾಂ ಸಂಸ್ಕೃತ ಕಕ್ಷಾಂ ಹಾರ್ದಂ ಸ್ವಾಗತಂ. ಪ್ರಿಯ ಛಾತ್ರಾಃ, ಮೂರ್ತಿಪೂಜಾ ರಹಸ್ಯಂ ಇತಿ ಪಾಠಸ್ಯ ಅವಶಿಷ್ಟಂ ಭಾಗಂ ಅದ್ಯ ಪಠಾಮಃ. ಸ್ವಾಮಿ ವಿವೇಕಾನಂದಃ ಆಳ್ವಾರ್ ಪ್ರಾಂತಸ್ಯ ರಜಪೂತಾನಾಂ ಮಹಾರಾಜಸ್ಯ ಮಂಗಲಸಿಂಹಸ್ಯ ಸಭಾಗೃಹಂ ಆಗತವಾನ್. ಸನ್ಯಾಸಿನ ಗೀತನೃತ್ಯಾದಿ ರಸಾಸ್ವಾದನಂ ಅನುಚಿತಂ ಇತಿ ಕಾರಣಾತ್ ಅನ್ಯಸ್ಮಿನ್ ಪ್ರಕೋಷ್ಠೆ ಉಪವಿಷ್ಟವಂತಃ ಸ್ವಾಮಿ ವಿವೇಕಾನಂದಃ. ಗೀತ ಸಮಾಪ್ತಿಕಾಲೆ ವಿವೇಕಾನಂದಃ ರಾಜಸಭಾಂ ಪ್ರವಿಶತಿ. ಅನಂತರಂ ಕಿಮ್ ಅಭವತ್ ಇತಿ ಅಸ್ಮಿನ್ ಪಾಠೆ ಪಶ್ಯಾಮಃ. ಪಶ್ಯಂತು. ತತಃ ಪ್ರವಿಶತಿ, ಕ್ಷಮ್ಯತಾಂ, ಸರ್ವೇ ಸಭ್ಯಾಃ ಸಹಸಾ ಉತ್ಥಾಯ ಸ್ವಾಮಿನಾಂ ಪಾದಾರವಿಂದಯೋಃ ಪ್ರಣಾಮಾಃ ಇತಿ ವದಂತಿ. ಯದಾ ವಿವೇಕಾನಂದಃ ರಾಜಪ್ರಾಸಾದಾಂ ಪ್ರವಿಶತಿ ತದಾ ಸರ್ವೇ ಸಭ್ಯಾಃ ವಿವೇಕಾನಂದಾಯ ಗೌರವೇಣ ಪ್ರಣಮಂತಿ. ಎಲ್ಲರೂ ಎದ್ದು ನಿಂತು, ಸಭ್ಯರು ಸಹಸಾ ಉತ್ಥಾಯ, ವಿವೇಕಾನಂದರು ಬಂದ ಕೂಡಲೇ ಎಲ್ಲರೂ ಎದ್ದು ನಿಂತು ಸ್ವಾಮಿನಾಂ ಪಾದಾರವಿಂದಯೋಃ ಪ್ರಣಾಮಾಃ ಇತಿ ವದಂತಿ. ಸ್ವಾಮಿನಾಂ ಷಷ್ಠೀ ವಿಭಕ್ತಿ, ಸ್ವಾಮಿನಃ, ಸ್ವಾಮಿನೋಃ, ಸ್ವಾಮಿನಾಂ, ಸ್ವಾಮಿಗಳ, ಶ್ರೀ ವಿವೇಕಾನಂದಾನಾಂ ಪಾದಾರವಿಂದಯೋಃ, ಪಾದ ಅರವಿಂದಯೋಃ, ಪಾದಾರವಿಂದಯೋಃ, ಎರಡು ಕಾಲುಗಳಿಗೆ. ಎಂತಹ ಕಾಲುಗಳು? ಅರವಿಂದ. ಅರವಿಂದ ಹೇಳಿದರೆ ಪದ್ಮಂ, ಕಮಲ. ಪದಕಮಲಯೋಃ, ಕಮಲದಂದಿರುವ ಮೃದುವಾದಂತಹ ತಮ್ಮ ಪಾದಗಳಿಗೆ. ಅದು ಗೌರವ, ಪ್ರೀತಿಯಿಂದ ಗೌರವದಿಂದ ಹೇಳುವಂಥದ್ದು. ಪಾದ ಅರವಿಂದ ಸವರ್ಣ ದೀರ್ಘ ಸಂಧಿ. ಕಮಲಗಳಂತಿರುವ ತಮ್ಮ ಪಾದಗಳಿಗೆ ಪ್ರಣಾಮಾಃ, ನಮಸ್ಕಾರ, ನಮಸ್ಕಾರ ಅಂತ ಹೇಳಿ ಎಲ್ಲ ಸಭ್ಯಾಃ, ಸರ್ವೇ ಸಭ್ಯರು, ಸಭೆಯಲ್ಲಿರುವವರು ಹೇಳ್ತಾರೆ. ತದಾ ಮಾನಸಿಂಹ ವದತಿ. ಮಾನಸಿಂಹ ಕಃ? ಮಂಗಲಸಿಂಹಸ್ಯ ಮಿತ್ರಂ, ಆಖೇಟಕ ವೇಷಧಾರಿ ಅಲ್ವಾ, ಬೇಟೆಗಾರನ ವೇಷ ಹಾಕಿಕೊಂಡು ಬಂದಂತಹ ಮಾನಸಿಂಹ ಹೇಳ್ತಾನೆ. ಸೋಪಾಸಂ ಸ್ವಾಮಿನಾಂ ನಿರೀಕ್ಷಮಾಣಃ ಸ್ವಗತಂ. ಸೋಪಾಸಂ ಅಪಹಾಸೇನ ಸಹ ಇತ್ಯರ್ಥಃ. ವ್ಯಂಗ್ಯವಾಗಿ ಮನಸ್ಸಿನೊಳಗೆ ನಗುತ್ತಾ, ತನ್ನೊಳಗೆ ತಾನೇ ನಗ್ತಾನೆ. ಸೋ ಅಪಹಾಸಂ, ಸೋಪಹಾಸಂ, ಸಾ ಉಪಹಾಸಂ, ಸ ಉಪಹಾಸಂ, ಸೋಪಹಾಸಂ, ಉಪಹಾಸೇನ ಸಹ ಸೋಪಹಾಸಂ. ನಗುವಿನ ಜೊತೆಗೆ ಸ್ವಾಮಿನಂ ನಿರೀಕ್ಷಮಾಣಃ ಸ್ವಗತಂ, ಸ್ವಾಮಿನಂ ನಿರೀಕ್ಷಮಾಣಃ. ಆಗತಂ ವಿವೇಕಾನಂದಂ ಪಶ್ಯತಿ, ಬಂದಂತಹ ವಿವೇಕಾನಂದನನ್ನು ನೋಡ್ತಾನವ. ಸ್ವಾಮಿನಂ, ಸ್ವಾಮಿ, ಸ್ವಾಮಿನೌ, ಸ್ವಾಮಿನಃ, ಸ್ವಾಮಿನಂ ದ್ವಿತೀಯ ವಿಭಕ್ತಿ, ಸ್ವಾಮಿಯನ್ನು ಅಂದರೆ ಸ್ವಾಮಿ ವಿವೇಕಾನಂದಂ ನಿರೀಕ್ಷಮಾಣಃ. ಅತ್ರ ವರ್ತಮಾನ ಕಾಲೇ ಕೃದಂತ ಶಾನಚ್ ಪ್ರತ್ಯಯ ಭವತಿ. ಪ್ರೆಸೆಂಟ್ ಕಂಟಿನ್ಯೂಷನ್ಸ್ ಅಂತ ಹೇಳಿ ಕರಿತೇವೆ. ನಿರೀಕ್ಷಮಾಣಃ ಅಂತ ಹೇಳಿದರೆ ನೋಡುತ್ತಾ, ನಿರೀಕ್ಷಿಸುತ್ತಾ, ಪಶ್ಯನ್ ಅಂತ ಅರ್ಥ, ನೋಡುತ್ತಾ. ನಿರೀಕ್ಷತೆ ಆತ್ಮನೇಪದಿ ಕ್ರಿಯಾಪದ. ಆತ್ಮನೇಪದಿ ಕ್ರಿಯಾಪದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಮ್ಮ ಶತ್ರು ಶಾನಚ್ ಪ್ರತ್ಯಯ ಬಂದಾಗ ನಿರೀಕ್ಷಮಾಣಃ ಅಂತ ಪುಲ್ಲಿಂಗ ರೂಪ. ನಿರೀಕ್ಷಮಾಣಃ, ನಿರೀಕ್ಷಮಾಣೋ, ನಿರೀಕ್ಷಮಾಣಾಃ ಅಂತೇಳಿ ಪ್ರಥಮ ವಿಭಕ್ತಿ. ನಿರೀಕ್ಷಮಾಣಃ ಅಂತೇಳಿದರೆ ನೋಡುತ್ತಾ. ಸ್ವಗತಂ, ಸ್ವಗತಂ ಸ್ವಸ್ಯ ಮನಸ್ಸಿ, ತನ್ನ ಮನಸ್ಸಿನಲ್ಲಿ, ಸ್ವಸ್ಯ ಮನಸ್ಸಿ ಏವಂ ಆಲೋಚಯತಿ, ಹೀಗೆ ಆಲೋಚನೆ ಮಾಡ್ತಾನೆ. ಕಿಂ ಅಯಮಪಿ ಸನ್ಯಾಸಿ ವಿವೇಕಾನಂದಂ ದೃಷ್ಟ್ವಾ ಮಾನಸಿಂಹ ಸ್ವಸ್ಯ ಚಿತ್ತೆ ಏವಂ ಚಿಂತಯತಿ. ಅಯಂ ಅಪಿ ಸನ್ಯಾಸಿ ಕಿಂ, ಅಯಂ ಅಪಿ ಅಥವಾ ಏಷಃ ಅಪಿ, ಏಷಃ ವಿವೇಕಾನಂದಃ ಅಪಿ, ಸನ್ಯಾಸಿಯ ವೇಷಧಾರಿಯಾದಂತಹ ವಿವೇಕಾನಂದನನ್ನು ನೋಡಿ ಇವನು ಕೂಡ ಸನ್ಯಾಸಿ ಕಿಂ, ಇವನು ಒಬ್ಬ ಸನ್ಯಾಸಿಯೇ, ಇವ ಒಬ್ಬ ಯತಿಯೇ, ಯತಿಯ ಅಂತ ಕೇಳ್ತಾನೆ. ಸನ್ಯಾಸಿ, ಯತಿ ಪರ್ಯಾಯ ಪದ. ಸನ್ಯಾಸಿ, ಸನ್ಯಾಸಿನ್ ಶಬ್ದ, ಸನ್ಯಾಸಿ, ಸನ್ಯಾಸಿನೋ, ಸನ್ಯಾಸ ಏಕವಚನ. ಇವನು ಒಬ್ಬ ಸನ್ಯಾಸಿಯೋ. ಅಪಿ ವೀತರಾಗ ಭಯ ಕ್ರೋಧೋ ಅಯಂ
ಸನ್ಯಾಸಿಯಾದವರು ಅರಿಷಡ್ ವೈರಿಗಳು ನಮ್ಮ ಮದ ಮಾತ್ಸರ್ಯ ಲೋಭ ಮೋಹ ಇವೆಲ್ಲವನ್ನೂ ಕೂಡ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅರಿಷಡ್ ವೈರಿಗಳು ಮನುಷ್ಯನ ಅವೆಲ್ಲವನ್ನೂ ಕೂಡ ಗೆದ್ದವ ಅವ ಸನ್ಯಾಸಿ. ಇಂದ್ರಿಯ ನಿಗ್ರಹಗಳನ್ನು ಮಾಡಿದವ ಆಗಬೇಕು. ತನ್ನ ಸ್ವಂತ ಸುಖವನ್ನು ಬಿಟ್ಟು ಪರಹಿತಕ್ಕಾಗಿ ಬದುಕುವವ ಆಗಬೇಕು. ಲೋಕದ ಹಿತಚಿಂತನೆಯನ್ನು ಮಾಡುವವ ಆಗಬೇಕು. ಈ ಸನ್ಯಾಸಿ ವೀತರಾಗ ಭಯ ಕ್ರೋಧೋ ಅಯಂ ವೀತರಾಗ ಭಯ ಕ್ರೋಧ. ರಾಗ ಕ್ರೋಧ ಮೋಹ ಮದ ಮಾತ್ಸರ್ಯ ಇದೆಲ್ಲವನ್ನೂ ಕೂಡ ದೂರ ಮಾಡಲ್ಪಟ್ಟವನು, ಎಲ್ಲವನ್ನೂ ಕೂಡ ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೋ ಅಂತ ಸಂಶಯ ಪಡ್ತಾನೆ ಮಾನಸಿಂಹ. ಭವತು ಪರೀಕ್ಷೆ ತಾವದೇನಂ. ಭವತು ಇರಲಿ. ಏನಂ ಪರೀಕ್ಷೆ ತಾವತ್. ಏನಂ ಏತಂ ವಿವೇಕಾನಂದಂ ಏತಂ ಸನ್ಯಾಸಿನಂ ಪರೀಕ್ಷೆ. ಅಹಂ ಪರೀಕ್ಷೆ, ನಾನು ಪರೀಕ್ಷೆ ಮಾಡ್ತೇನೆ, ಪರೀಕ್ಷೆ ಮಾಡಿ ನೋಡ್ತೇನೆ, ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಹೇಗೆ ಉತ್ತರ ಕೊಡ್ತಾನೋ ಅಥವಾ ಪಲಾಯನ ಮಾಡ್ತಾನೋ ನೋಡುವ ಅಂತ ಹೇಳಿ ಮಾನಸಿಂಹ ವಿವೇಕಾನಂದನನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಇದೆಲ್ಲ ಸ್ವಗತಂ, ತನ್ನ ಒಳಗೆ ತಾನು ಮನಸ್ಸಿನಲ್ಲಿ ಯೋಚನೆ ಮಾಡೋದು. ತಾವತ್ ಏನಂ ತಾವದೇನಂ ಜಸ್ವಸಂಧಿ. ತಾವತ್ ಆಗಲಿ ನೋಡೋಣ, ಇಲ್ಲಿಯವರೆಗೆ ನಾನು ಒಂದು ಪರೀಕ್ಷೆಯನ್ನು ಮಾಡಿ ನೋಡ್ತೇನೆ. ಪರೀಕ್ಷತೆ ಪರೀಕ್ಷೇತೆ ಪರೀಕ್ಷಂತೆ ಪರೀಕ್ಷಸೆ ಪರೀಕ್ಷೇತೆ ಪರೀಕ್ಷದ್ವೇ ಪರೀಕ್ಷೆ ಪರೀಕ್ಷಾವಹೆ ಪರೀಕ್ಷಾಮಹೆ. ಆತ್ಮನೇಪದಿ ಕೃದಂತ ರೂಪ, ಆತ್ಮನೇಪದಿ ಲಟ್ಲಕಾರ ರೂಪ. ಪರೀಕ್ಷತೆ ಪ್ರಥಮ ಪುರುಷ, ಪರೀಕ್ಷೆ ಉತ್ತಮ ಪುರುಷ. ಇರಲಿ, ಪರೀಕ್ಷೆ ಮಾಡಿ ನೋಡ್ತೇನೆ. ಸ್ವಾಮಿನಂ ಪ್ರತಿ ಇದಾನಿಂ ಉಚ್ಚಸ್ವರೇಣ ವದತಿ. ಸ್ವಾಮಿನಂ ಪ್ರತಿ ವಿವೇಕಾನಂದಂ ಪ್ರತಿ ಏವಂ ವದತಿ. ಸ್ವಾಮಿನ್ ಕಿಮಿತಿ ಪೌರಾಸ್ತ್ಯ ಪಾಶ್ಚಾತ್ಯ ವಿದ್ಯಾ ಪಾರಂಗತೋಪಿ ಭವಾನ್ ಏವಂ ಭಿಕ್ಷು ಭೂತ್ವಾ ಭಿಕ್ಷಾಂ ಅಟತಿ. ಕಿಮಿತಿ ಕಸ್ಮಾತ್ ಕಾರಣಾತ್ ಪೌರಾಸ್ತ್ಯ ವಿದ್ಯಾಸು ಪಾರಂಗತಃ ಭವಾನ್ ಏವಂ ಪಾಶ್ಚಾತ್ಯ ವಿದ್ಯಾಸು ಅಪಿ ಚ ಪಾರಂಗತಃ ಭವಾನ್. ಅತಃ ಕಿಮರ್ಥಂ ಭವಾನ್ ಏವಂ ಭಿಕ್ಷು ಭೂತ್ವಾ ಭಿಕ್ಷಾಂ ಅಟತಿ. ಭಿಕ್ಷುಕಃ ಭೂತ್ವಾ ಭಿಕ್ಷಾಯಾಚನಂ ಕೃತ್ವಾ ಕಿಮರ್ಥಂ ಜೀವನಂ ಯಾಪಯತಿ ಇತಿ ಮಾನಸಿಂಹ ವಿವೇಕಾನಂದಂ ಪೃಚ್ಛತಿ. ನೋಡಿ, ಕಿಮಿತಿ ಯಾಕಾಗಿ, ಏನೆಂದು, ಯಾಕಾಗಿ ಅಂತ ಅರ್ಥ. ಏನು? ಪೌರಾಸ್ತ್ಯ ಪಾಶ್ಚಾತ್ಯ ವಿದ್ಯಾ ಪಾರಂಗತಃ ಅಪಿ. ಪೌರಾಸ್ತ್ಯ ವಿದ್ಯಾಯಾಮ್, ವಿದೇಶದ ಪೂರ್ವ, ನಮ್ಮ ಭಾರತ ದೇಶದಿಂದ ಪೂರ್ವಕ್ಕಿರುವಂತಹ ವಿದೇಶದಲ್ಲಿರುವಂತಹ ಜ್ಞಾನವನ್ನು ಪಡೆದವರು ನೀವು. ಪಾಶ್ಚಾತ್ಯ ಪಶ್ಚಿಮ ದೇಶ, ನಮ್ಮ ದೇಶದಿಂದ ಪಶ್ಚಿಮಕ್ಕಿರುವ ಯಾವುದೆಲ್ಲ ದೇಶಗಳುಂಟು ಅಲ್ಲಿಯ ಎಲ್ಲ ಜ್ಞಾನವನ್ನು ನೀವು ಪಡೆದವರು. ವಿದ್ಯಾ ಪಾರಂಗತಃ, ವಿದ್ಯೆಗಳನ್ನು ಪಡೆದವರು. ಪಾರಂಗತಃ ತೀರವನ್ನು ಮುಟ್ಟಿದವರು, ದಡವನ್ನು ಮುಟ್ಟಿದವ ಅಂತ ಅರ್ಥ ಪಾರಂಗತ. ಅರ್ಥಾತ್ ಎಲ್ಲ ವಿದ್ಯೆಯನ್ನು ನೀವು ಹೊಂದಿದವರ. ಆದರೂ ಕೂಡ ಅಪಿ ಭವಾನ್ ಏವಂ, ಭವಾನ್ ತಾವು ಏವಂ ರೀತ್ಯ ಈ ರೀತಿಯಿಂದ ಭಿಕ್ಷು ಭೂತ್ವಾ, ಭಿಕ್ಷುರ್ಭೂತ್ವಾ ಒಬ್ಬ ಭಿಕ್ಷುಕನಾಗಿ, ಭಿಕ್ಷೆ ಬೇಡುವವನಾಗಿ, ಭಿಕ್ಷಾಂ ಅಟತಿ, ಭಿಕ್ಷಾರ್ಥಂ ಅಟತಿ, ಭಿಕ್ಷೆಗೋಸ್ಕರ ಎಲ್ಲ ಕಡೆ ಅಟತಿ ಸಂಚರತಿ, ಸಂಚಾರವನ್ನು ಮಾಡ್ತಾಯಿರಿ. ಭಿಕ್ಷೆಯನ್ನು ಬೇಡ್ತಾ ಬೇಡ್ತಾ ನೀವು ಸಂಚಾರ ಮಾಡ್ತೀರಾ. ಊಟಕ್ಕಾಗಿ ನೀವು ಭಿಕ್ಷೆಯನ್ನು ಬೇಡ್ತೀರಾ. ಎಂಥ ದರಿದ್ರತನ, ತಪ್ಪಲ್ಲ ಇದು. ಇಷ್ಟು ವಿದ್ಯಾವಂತರಾಗಿ ದುಡ್ದು ಮೈ ಮುರಿದು ನೀವು ದುಡಿಬೇಕಿತ್ತಲ್ಲ, ಅದು ಬಿಟ್ಟು ಇನ್ನೊಬ್ಬರಲ್ಲಿ ಯಾಕೆ ಅನ್ನವನ್ನು ನೀವು ಬಯಸ್ತೀರಾ, ಆಹಾರವನ್ನು ಬಯಸ್ತೀರಾ, ಭಿಕ್ಷುಕನಾಗಿ ಯಾಕೆ ಜೀವನವನ್ನು ಮಾಡ್ತೀರಾ? ಇಷ್ಟು ತಿಳುವಳಿಕೆ ಇದ್ದವರು ನೀವು ಹೀಗೆ ಮಾಡಬಾರ್ದಲ್ಲ ಅಂತ ಹೇಳಿ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಪ್ರಶ್ನೆಯನ್ನು ಬೇಕಂತಲೇ ವ್ಯಂಗ್ಯವಾಗಿ ಕೇಳ್ತಾನೆ ಮಾನಸಿಂಹ. ತದ ವಿವೇಕಾನಂದ ಪ್ರತ್ಯುತ್ತರಂ ಏವಂ ದದಾತಿ. ಪಶ್ಯಂತು, ವಿವೇಕಾನಂದ ವದತಿ. ತಂ ಆಪಾದಮಸ್ತಕಂ ಭೂಯೋ ನಿರೀಕ್ಷ್ಯ ತಂ ಸಹತೌ ತೇ ತಂ ತೌ ತಾನ್ ತಂ ಅವನನ್ನು, ಯಾರನ್ನು? ಮಾನಸಿಂಹಂ ಅಲ್ವಾ, ಆಖೇಟಕ ವೇಷಧಾರಿಯಾದಂತಹ ಮಾನಸಿಂಹಂ. ಆಪಾದಮಸ್ತಕಂ ಭೂಯ ನಿರೀಕ್ಷ್ಯ. ವಿವೇಕಾನಂದ ಮಾನಸಿಂಹಂ ಆಪಾದಮಸ್ತಕಂ, ಆಪಾದಮಸ್ತಕಂ ಪಾದ ಗೊತ್ತಿದೆ, ಕಾಲು, ಮಸ್ತಕಂ ತಲೆ ಗೊತ್ತಿದೆ. ಆಪಾದಮಸ್ತಕಂ ಹೇಳುವಾಗ ಕಾಲಿನಿಂದ ತಲೆಯವರೆಗೆ ಅಥವಾ ತಲೆಯಿಂದ ಕಾಲಿನವರೆಗೆ ಅಂತ ಹೇಳಿ.
ಪಾದತಃ ಮಸ್ತಕ ಪರ್ಯಂತಂ ಇತ್ಯರ್ಥ. ನಾವು ಆ ಸೇತು ಹಿಮಾಚಲ ಅಂತ ಹೇಳ್ತೇವಲ್ವ, ಸೇತುವೆಯಿಂದ ಹಿಡಿದು ಹಿಮಾಚಲದ ಒಳಗಿರುವಂತಹ ಭಾರತ ದೇಶ ಅಂತ ಹೇಳ್ತೇವಲ್ವ, ಆ ಸೇತು ಹಿಮಾಚಲ. ಹಾಗೆ ಆ ಪಾದ ಮಸ್ತಕಂ, ಪಾದತಃ ಮಸ್ತಕ ಪರ್ಯಂತಂ, ಕಾಲಿನಿಂದ ತಲೆಯವರೆಗೆ, ತಲೆಯಿಂದ ಕಾಲಿನವರೆಗೆ. ಭೂಯಃ ನಿರೀಕ್ಷ್ಯ, ಭೂಯಃ ಭೂಯ ಅಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ಒಮ್ಮೆ ಇವ ಯಾರಪ್ಪ ಅಂತ ಹೇಳಿ ವಿವೇಕಾನಂದ ಮೇಲಿಂದ ಕೆಳಗೆ ತನಕ ನೋಡ್ತಾನೆ. ನಿರೀಕ್ಷ್ಯ ವೀಕ್ಷ್ಯ ದೃಷ್ಟ್ವ ಉತ್ತರಂ ದದಾತಿ. ಭವಾನ್ ರಾಜಪದವೀಂ ಅಲಂಕರೋತಿ ನನು ಇತಿ ಮಾನಸಿಂಹಂ ಪೃಚ್ಛತಿ. ವಿವೇಕಾನಂದ ಹೇಳ್ತಾನೆ ಆ ಮಾನಸಿಂಹನಿಗೆ, ಭವಾನ್ ತಾವು ರಾಜಪದವೀಂ ಅಲಂಕರೋತಿ ನನು. ಭವಾನ್ ರಾಜ ಕಿಲ, ಭವಾನ್ ನೃಪಃ ಕಿಲ, ರಾಜ್ಞಃ ಪದವೀಂ, ರಾಜನ ಪದವಿಯನ್ನು, ಪದವೀಂ ನಾಮ ಸ್ಥಾನಂ, ರಾಜನ ಸ್ಥಾನವನ್ನು ನೀವು ಅಲಂಕರೋತಿ ನನು ಅಲಂಕರಿಸಿದ್ದೀರಲ್ವೇ. ನಿಮಗೊಂದು ಜವಾಬ್ದಾರಿ ಇದೆ ಅಲ್ವಾ, ಕರ್ತವ್ಯ ನಿರ್ವಹಣೆ ಮಾಡುವುದಕ್ಕಾಗಿ ನಿಮಗೆ ವಿಶೇಷ ಜವಾಬ್ದಾರಿ ಇದೆ ಅಲ್ವಾ, ನೀವು ರಾಜ ಪದವಿಯನ್ನು ಅಲಂಕರಿಸಿದವರಲ್ವಾ ಅಂತ ಕೇಳ್ತಾನೆ. ತದಾ ಮಾನಸಿಂಹ ವದತಿ, ಅಹಂಕಾರೇಣ ವದತಿ ಅಥ ಕಿಂ ಇತಿ. ಮತ್ತಿನ್ನೇನು, ಹೌದಲ್ವಾ, ಅಹಂ ರಾಜ, ಅಹಂ ನೃಪಃ ನರೇಶಃ ಇತಿ ಮಾನಸಿಂಹ ವದತಿ. ಪರಂಪರಾ ಪ್ರಾಪ್ತಂ ಮೇ ರಾಜಪದಂ ಇತಿ ವದತಿ. ಈ ರಾಜಪದಂ, ರಾಜಪದವೀಂ ಮೇ ಮಮ ಕೃತೆ, ನನಗೆ ಪರಂಪರಾ ಪ್ರಾಪ್ತಂ, ಪರಂಪರಾತಃ ಪ್ರಾಪ್ತಂ, ಪರಂಪರೆಯಿಂದ. ಮಮ ಪಿತಾ ರಾಜ ಆಸೀತ್, ಮಮ ಪಿತಾಮಹ ರಾಜ ಆಸೀತ್, ಮಮ ಪ್ರಪಿತಾಮಹ ರಾಜ ಆಸೀತ್, ಅತಃ ಅಹಮಪಿ ಇದಾನೀಂ ರಾಜ ಅಸ್ಮಿ ಅಂತ ಹೇಳ್ತಾನೆ. ಪರಂಪರಾ ಪ್ರಾಪ್ತಂ, ಪ್ರಾಪ್ತಂ ಪಡೆಯಲ್ಪಟ್ಟಂತಹ, ತಾಂತಭೂತಕೃದಂತ. ಹೇಗೆ ಪಡೆಯಲ್ಪಟ್ಟಂಥದ್ದು, ಹೇಗೆ ಪಡೆದದ್ದು? ಪರಂಪರ, ಪರಂಪರೆಯಿಂದ. ಅವನ ಅಪ್ಪ ರಾಜ, ಅವನ ಅಜ್ಜ ರಾಜ, ಮುತ್ತಜ್ಜ ರಾಜ, ಅಂತಹ ರಾಜ ಪದವಿಯನ್ನು ಮೇ ನಾನು, ನನಗೆ ರಾಜಪದಂ ಪ್ರಾಪ್ತಂ, ಈ ರಾಜಪದವಿ ಸಿಕ್ಕಿದೆ. ರಾಜಪದಂ ರಾಜಸ್ಥಾನಂ, ರಾಜನ ಆಸ್ಥಾನ ಅಧಿಕಾರ ನನಗೆ ಸಿಕ್ಕಿದೆ ಪರಂಪರೆಯಿಂದ, ಸ್ವಂತ ಶ್ರಮದಿಂದ ಅಲ್ಲ. ತದಾ ವಿವೇಕಾನಂದ ವದತಿ, ತತ್ ಕಿಮರ್ಥಂ ಭವಾನ್ ರಾಜಕಾರ್ಯಾಣಿ ಪರಿಹೃತ್ಯ ಪಾಶ್ಚಾತ್ಯೈಃ ಸಹ ಲುಬ್ಧಕಃ ಇವ ಮೃಗಯಾಸು ವೃಥಾ ಕಾಲವ್ಯಯಂ ಕರೋತಿ. ರಾಜನಿಗೆ ರಾಜನದ್ದೇ ಆದಂತಹ ಕೆಲವು ಕರ್ತವ್ಯಗಳಿವೆ, ರೀತಿ ನಿಯಮಗಳಿವೆ, ಅವನ ಧರ್ಮಪಾಲನೆ ಮಾಡಬೇಕು. ಹಾಗೂ ಆ ರೀತಿ ನೀನು ಬದುಕುವ ಬದಲು, ಆ ರೀತಿ ನಿನ್ನ ಜೀವನ ಕ್ರಮ ಇರುವ ಬದಲು, ತತ್ ಹೇಳ್ತಾನೆ ವಿವೇಕಾನಂದ, ತತ್ ಕಿಮರ್ಥಂ, ಕಸ್ಮಾತ್ ಕಾರಣಾತ್ ಭವಾನ್ ರಾಜಕಾರ್ಯಾಣಿ ಪರಿಹೃತ್ಯ. ಪಶ್ಯಂತು, ರಾಜಕಾರ್ಯಾಣಿ, ರಾಜ್ಞಃ ಕಾರ್ಯಾಣಿ ಪರಿಹೃತ್ಯ. ರಾಜನಿಗೆ ಬೇರೆ ಬೇರೆ ಕೆಲಸಗಳು, ಕೈ ತುಂಬ ಕೆಲಸಗಳಿವೆ, ಯೋಚನೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿವೆ, ಯೋಜನೆಗಳನ್ನು ಮಾಡಬೇಕು ಪ್ರಜೆಗಳ ಹಿತಕ್ಕಾಗಿ. ಅಂತಹ ರಾಜಕಾರ್ಯಾಣಿ, ಕಾರ್ಯಂ ಕಾರ್ಯೇ ಕಾರ್ಯಾಣಿ, ಕೆಲಸಗಳು ಬಹುವಚನ, ಕಾರ್ಯಂ ನಪುಂಸಕಲಿಂಗ, ಸಮಾಸ ಮಾಡುವಾಗ ರಾಜ್ಞಃ ಕಾರ್ಯಾಣಿ, ರಾಜನ ಎಲ್ಲ ಕೆಲಸಗಳನ್ನು ಪರಿಹೃತ್ಯ, ಪರಿಹೃತ್ಯ ನಾಮ ತ್ಯಕ್ತ್ವ, ವಿಹಾಯ, ಬಿಟ್ಟು, ರಾಜನ ಎಲ್ಲ ಕೆಲಸಗಳನ್ನು ನೀನು ಪರಿಹರಿಸಿ, ಅಂದರೆ ಬಿಟ್ಟು, ತ್ಯಕ್ತ್ವ, ಅದನ್ನೆಲ್ಲ ಮಾಡಬೇಕಾದ ಕೆಲಸವನ್ನೆಲ್ಲ ಬಿಟ್ಟು, ಪಾಶ್ಚಾತ್ಯೈಹಿ ಸಹ ಲುಬ್ಧಕಃ ಇವ, ನೀನು ಪಾಶ್ಚಾತ್ಯೈಹಿ ಸಹ, ನಿನ್ನ ವೇಷಭೂಷಣ ನೋಡುವಾಗ ನೀನು ಯಾರೊಟ್ಟಿಗೆ ನೀನು ಸ್ನೇಹವನ್ನು ಮಾಡಿದ್ದಿ ಎನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಪಾಶ್ಚಾತ್ಯೈಹಿ ಸಹ, ಪಾಶ್ಚಾತ್ಯರು ಯಾರು, ಆಗ ನಮ್ಮ ದೇಶವನ್ನು ಆಳ್ತಾ ಇದ್ದಂಥವರು ಬ್ರಿಟಿಷರು, ಆಂಗ್ಲೈಹಿ ಸಹ ಅಲ್ವಾ, ಬ್ರಿಟಿಷರ ಜೊತೆಗೆ ನೀನು ಸೇರಿ, ಪಾಶ್ಚಾತ್ಯೈಹಿ ಸಹ, ಸಹ ಅಂತ ಹೇಳಿದ್ರೆ ಜೊತೆಗೆ, ವಿದ್, ಸಹ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪದ ತೃತೀಯ ವಿಭಕ್ತಿಯಲ್ಲಿ ಇರಬೇಕು. ಪಾಶ್ಚಾತ್ಯೈಹಿ ಸಹ, ಪಾಶ್ಚಾತ್ಯೈಹಿ ತೃತೀಯ ವಿಭಕ್ತಿ, ಪಾಶ್ಚಾತ್ಯೇನ ಪಾಶ್ಚಾತ್ಯಾಭ್ಯಾಂ ಪಾಶ್ಚಾತ್ಯೈಹಿ. ಆಂಗ್ಲೈಹಿ ಸಹ, ವಿದೇಶೀಯೈಹಿ ಸಹ, ವಿದೇಶದವರ ಜೊತೆಗೆ ನೀನು ಸೇರಿಕೊಂಡು, ಲುಬ್ಧಕಃ ಇವ ವ್ಯಾಧಃ ಇವ, ಲುಬ್ಧಕಃ ನಾಮ ವ್ಯಾಧಃ, ಲುಬ್ಧಕಃ ವಿಸರ್ಗ ಲೋಪಸಂಧಿ, ಲುಬ್ಧಕನಾಗಿ, ಒಬ್ಬ ಬೇಡನಾಗಿ, ಬೇಟೆಗಾರನಾಗಿ ವೇಷವನ್ನು ಧರಿಸಿಕೊಂಡು, ಮೃಗಯಾಸು ವೃತ ಕಾಲವ್ಯಯಂ ಕರೋತಿ. ಕಿಮರ್ಥಂ? ಮೃಗಯಾಸು, ಮೃಗಯಾ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಮೃಗಯ ನಾಮ ಬೇಟೆ, ಹಂಟಿಂಗ್, ಬೇಟೆ ಆಡಬೇಕು. ಬೇಟೆ ಆಡಲಿಕ್ಕೆ ಅದೇ ಜನಾಂಗದವರು ಬೇರೆ ಯಾರೋ ಇರ್ತಾರೆ. ಸುಮ್ಮನೆ ನೀನು ಸಮಯ ಹಾಳು ಮಾಡಿಕೊಂಡು ಮೃಗಯಾಸು, ಬೇಟೆಗಳಲ್ಲಿ ಇಡೀ ದಿವಸ ತಿಂಗಳುಗಟ್ಟಲೆ ಬೇಟೆಯಾಡ್ತಾನೆ ಸಮಯವನ್ನು ಕಳೀತಾ ಇದ್ದಿ, ನಿನ್ನ ರಾಜಕಾರ್ಯಗಳನ್ನು ನೀನು ಮಾಡ್ತಾ ಇಲ್ಲ, ನೆರವೇರಿಸ್ತಾ ಇಲ್ಲ. ಮೃಗಯಾಸು ವೃಥ, ವೃಥ ನಾಮ ವ್ಯರ್ಥಂ, ವ್ಯರ್ಥ, ವೇಸ್ಟ್ ಆಗಿ, ಕಾಲವ್ಯಯಂ ಕರೋತಿ. ಕಿಮರ್ಥಂ? ಕಾಲವ್ಯಯಂ ಕರೋತಿ, ಸಮಯಸ್ಯ ವ್ಯಯಂ ಕರೋತಿ, ಸಮಯವನ್ನು ನೀನು ಹಾಳು ಮಾಡ್ತಾ ಇದ್ದಿ, ದುರುಪಯೋಗ ಮಾಡ್ತಾ ಇದ್ದೀವಿ. ಅಷ್ಟು ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾ ಬ್ರಿಟಿಷರ ಜೊತೆಗೆ ಸೇರಿಕೊಂಡು ಬೇಟೆಯಾಡ್ತಾ, ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ, ನಿನ್ನ ಕೆಲಸಗಳನ್ನು ಮಾಡದೆ ನೀನು ಇದ್ದೀಯಲ್ವ. ಕಿಮರ್ಥಂ?
ತಪ್ಪಲ್ವಾ ಅಂತ ಹೇಳಿ ವಿವೇಕಾನಂದ ಹೇಳ್ತಾನೆ. ಅಂದರೆ ನಿನ್ನ ಕೆಲಸ ನೀನು ಮಾಡ್ತಾ ಇಲ್ಲ ಎನ್ನುವ ಎಚ್ಚರಿಕೆಯನ್ನು ವಿವೇಕಾನಂದ ಮಾನಸಿಂಹನಿಗೆ ಕೊಡ್ತಾನೆ. ತದ ಮಾನಸಿಂಹ ವದತಿ ಸಾಹಂಕಾರಂ ಅಹಂಕಾರೇಣ ಸಹ ವದತಿ ಸ್ವಾಮಿನ್ ಅಹಂ ಹಿ ನರೇಶಃ ರಾಜ ಭೂಪಾಲಃ ಭೂಪಃ ನೃಪಃ ಯಥಾ ಮೇ ರೋಚತೆ ತಥಾ ಕರೋಮಿ ಇತಿ ಮಾನಸಿಂಹ ವಿವೇಕಾನಂದಂ ವದತಿ. ನೋಡಿ, ಅಹಂಕಾರದಿಂದ ಹೇಳ್ತಾನೆ. ಅವನಿಗೆ ಒಂದು ಅವಮಾನ ಆಯಿತು. ವಿವೇಕಾನಂದ ಈ ರೀತಿ ಹೇಳಿದ್ರು ನೋಡಿ. ಹಾಗೆ ಹೇಳ್ತಾನೆ, ಸ್ವಾಮಿನ್, ಹೇ ಸ್ವಾಮಿನ್, ಎಲೆ ಸ್ವಾಮಿಯೇ, ಅಹಂ ಹಿ ನರೇಶ, ನಾನು ನರೇಶ, ನರಾಣಾಂ ಈಶಃ, ನರರಿಗೆ ಮನುಷ್ಯರಿಗೆ ನಾನು ಒಡೆಯನಾಗಿದ್ದೇನೆ. ನಾನು ಏನು ಬೇಕಾದರೆ ಮಾಡ್ಬೋದಲ್ವ. ರಾಜ, ನಾನು ರಾಜನಾಗಿದ್ದೇನೆ. ಅಹಂ ಭೂಪಃ, ಭೂಮಿಯಲ್ಲಿರುವ ಜನರನ್ನು ನಾನು ಪಾಲನೆ ಮಾಡುವಂತಹ ಭೂಪ. ನೃಪಃ, ನಾನು ರಾಜ. ನರೇಶ, ರಾಜ, ಭೂಪ ಎಲ್ಲ ಪರ್ಯಾಯ ಪದ. ರಾಜನಿಗೆ ಚಕ್ರವರ್ತಿಗಿರುವ ಪರ್ಯಾಯ ಪದ. ಅದನ್ನೇ ಮಾನಸಿಂಹ ಹೇಳ್ತಾನೆ ಮತ್ತೆ ಮತ್ತೆ. ಅಹಂ ನರೇಶ, ನಾನು ರಾಜ, ನಾನು ನರೇಶ, ನಾನು ಭೂಪ, ನಾನು ನೃಪ. ಯಥಾ ಮೇ ರೋಚತೆ, ಹಾಗಾಗಿ ನನ್ನನ್ನು ಯಾರೂ ಪ್ರಶ್ನೆ ಮಾಡುವವರಿಲ್ಲ. ಯಥಾ ಮೇ ರೋಚತೆ, ಯಥಾ ಹೇಗೆ, ಮೇ ಮಮ ಕೃತೆ ರೋಚತೆ, ನನಗೆ ಏನು ರುಚಿಸ್ತದೆಯೋ, ನನಗೆ ಏನು ಇಷ್ಟವೋ, ತಥಾ ಕರೋಮಿ, ಹಾಗೇ ಮಾಡ್ತೇನೆ. ನನ್ನನ್ನು ಯಾರು ಪ್ರಶ್ನೆ ಮಾಡುವವರಿಲ್ಲ. ನಾನು ರಾಜ ಅಂತ ಹೇಳಿ ಮಾನಸಿಂಹ ಹೇಳ್ತೇನೆ. ನಾನು ಬ್ರಿಟಿಷರೊಟ್ಟಿಗೆ ಬೇಟೆಗೆ ಹೋಗ್ತೇನೆ ಅಥವಾ ಏನೋ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೇನೆ, ಯಾರು ಕೇಳುವಾಗಿಲ್ಲ, ನಾನು ರಾಜ ಅಂತ ಹೇಳಿ ಅಹಂಕಾರೇಣ ಅಹಂಕಾರೇಣ ಸಹ ವದತಿ. ತದಾ ವಿವೇಕಾನಂದ ಪ್ರತ್ಯುತ್ತರಂ ದದಾತಿ. ಪಶ್ಯಂತು, ಸಸ್ಮಿತಂ, ಸ್ಮಿತೇನ ಸಹ ಸಸ್ಮಿತಂ. ಸ್ಮಿತ ಮುಗುಳ್ನಗು ಅಲ್ವಾ. ಅಪಹಾಸ್ಯದ ನಗು ಬೇರೆ, ವ್ಯಂಗ್ಯದ ನಗು ಬೇರೆ. ಇದು ಸಸ್ಮಿತಂ, ಸ್ಮಿತಂ ಅಂತ ಹೇಳಿದರೆ ನಗು. ಸಸ್ಮಿತಂ, ಸ್ಮಿತೇನ ಸಹ ಮುಗುಳ್ನಕ್ಕೂ ಹೇಳ್ತಾನೆ ನೋಡಿ. ರಾಜನ್ ಅಹಮಪಿ ಸನ್ಯಾಸಿ. ನೋಡಿ, ಅಹಂ ಅಪಿ ವಿವೇಕಾನಂದ ವದತಿ ಅಹಂ ಅಪಿ ಸನ್ಯಾಸಿ, ನಾನು ಕೂಡ ಒಬ್ಬ ಸನ್ಯಾಸಿ. ಪರಿವ್ರಾಟ್, ನೋಡಿ ಇವು ಎಷ್ಟು ಬುದ್ಧಿವಂತ. ಸನ್ಯಾಸಿಯ ಪರ್ಯಾಯ ಪದಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ವಿವೇಕಾನಂದ. ಪರಿವ್ರಾಟ್, ವ್ರಾಟ್ ವ್ರಜತಿ ಅಂತ ಹೇಳಿದೆ ತಿರುಗಾಡುವುದು. ಪರಿವ್ರಾಟ್ ಸುತ್ತಲೂ ತಿರುಗಾಡುವಂಥದ್ದು. ಸನ್ಯಾಸಿಗಳು ಒಂದು ಕಡೆ ಮನೆ ಕಟ್ಟಿಕೊಂಡು ಮಠ ಕಟ್ಟಿಕೊಂಡು ಇರುವಂಥದ್ದಲ್ಲ. ಲೋಕ ಸಂಚಾರ ಮಾಡ್ತಾ ಇರಬೇಕು, ಧರ್ಮಬೋಧನೆಯನ್ನು ಮಾಡ್ತಾ ಇರಬೇಕು, ಪ್ರಜೆಗಳಿಗೆ ಧರ್ಮದ ದಾರಿಯನ್ನು ತೋರಿಸ್ತಾ ಇರಬೇಕು. ಹಾಗಾಗಿ ತಿರುಗ್ತಾ ಇರುವಂಥದ್ದೇ, ದೇಶ ಸುತ್ತುವಂಥದ್ದೇ ಸನ್ಯಾಸಿಗಳ ಕೆಲಸ. ಹಾಗಾಗಿ ಅಹಂ ಪರಿವ್ರಾಟ್, ನಾನು ತಿರುಗಾಡುವವನೇ. ಅಹಂ ದಂಡಿ, ಸನ್ಯಾಸಿಗಳ ಕೈಯಲ್ಲಿ ಒಂದು ದಂಡ ಇರ್ತದೆ ಸ್ವರಕ್ಷಣೆಗೆ, ಅಥವಾ ಏನೋ ಒಂದು ಯಾವುದೋ ಕಾರಣಕ್ಕಾಗಿ, ಪ್ರಾಯಶಃ ಸ್ವರಕ್ಷಣೆಗಾಗಿಯೇ ಒಂದು ದಂಡ ಇರ್ತದೆ, ಆಶ್ರಯಕ್ಕೆ, ರಕ್ಷಣೆಗೋಸ್ಕರ. ಅಹಂ ದಂಡಿ, ದಂಡ ಉಳ್ಳವ ದಂಡಿ. ಎಲ್ಲರೂ ದಂಡವನ್ನು ಹಿಡ್ಕೊಂಡು ಹೋಗೋದಿಲ್ಲ, ವಿಶೇಷವಾಗಿ ಸನ್ಯಾಸಿಗಳಿಗೆ ಆ ದಂಡ ಇರ್ತದೆ. ದಂಡಿ, ದಂಡ ಉಳ್ಳವ, ದಂಡಿನ ಶಬ್ದ ದಂಡಿ. ಸರ್ವಸಂಗ ಪರಿತ್ಯಾಗಿ, ನಾನು ಎಲ್ಲ ಸಂಘ, ಎಲ್ಲ ಮೋಹವನ್ನು, ಅಟ್ಯಾಚ್ಮೆಂಟ್ ಅಂತ ಏನು ಕರಿತೇವೆ, ಅದನ್ನೆಲ್ಲ ತ್ಯಾಗಿ, ಬಿಟ್ಟವ. ತ್ಯಾಗಿನೋ ತ್ಯಾಗಿನಃ. ಸರ್ವಸಂಘ ಪರಿತ್ಯಾಗಿ, ಸರ್ವಸಂಗಾನಾಂ ಪರಿತ್ಯಾಗಿ, ಎಲ್ಲರ ಸಂಘವನ್ನು ನಾನು ಬಿಟ್ಟವ, ಸುಖ ದುಃಖವನ್ನು ಸಮಾನವಾಗಿ ಕಾಣುವವ. ಹಾಗಾಗಿ ಮತ್ತು ಸರ್ವಸಂಗ ಪರಿತ್ಯಾಗಿ ಆಗಿದ್ದೇನೆ. ತತ್ ಯಥಾ ಮೇ ರೋಚತೆ ತಥಾ ಕರೋಮಿ. ತಸ್ಮಾತ್ ಕಾರಣ ಯಥಾ ಮೇ ರೋಚತೆ, ಯಥಾ ಹೇಗೆ, ಮೇ ರೋಚತೆ ಮಮ ಕೃತೆ ರೋಚತೆ, ನನಗೆ ಏನು ರುಚಿಸ್ತದೆಯೋ, ರೋಚತೆ ಆತ್ಮನೇಪದಿ ಕ್ರಿಯಾಪದ, ನನಗೇನು ರುಚಿಸ್ತದೆಯೋ, ನನಗೆ ಏನು ಇಷ್ಟವೋ, ತಥಾ ಕರೋಮಿ, ನಾನು ಹಾಗೆ ಮಾಡ್ತೇನೆ. ನಾನು ಸನ್ಯಾಸಿ, ನಾನು ಪರಿವ್ರಾಟ, ನಾನು ದಂಡಿ, ಸರ್ವಸಂಗ ಪರಿತ್ಯಾಗಿ. ಹಾಗಾಗಿ ನನ್ನನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ. ಹೇಗೆ ಏನು ನನಗೆ ಇಷ್ಟವೋ ಹಾಗೆ ನಾನು ಮಾಡ್ತೇನೆ. ಭಿಕ್ಷಾಟನಂ ಮೇ ರೋಚತೆ ಇತಿ ಭಿಕ್ಷಾಟನಂ ಕರೋಮಿ. ಭಿಕ್ಷಾಟನಂ ಮೇ ರೋಚತೆ, ಭಿಕ್ಷಾಟನವೇ ನನಗೆ ಇಷ್ಟ. ಇತಿ ಕಾರಣಾತ್ ಭಿಕ್ಷಾಟನಂ ಕರೋಮಿ, ಅತಃ ಅಹಂ ಭಿಕ್ಷಾಂ ಯಾಚಯಾಮಿ. ಹಾಗೆ ನಾನು ಭಿಕ್ಷೆಯನ್ನು ಬೇಡ್ತಾ ನನ್ನ ಜೀವನವನ್ನು ಕಳೀತಾ ಇದ್ದೇನೆ. ಸನ್ಯಾಸಿಯಾದವರು ಸ್ವತಃ ಅನ್ನವನ್ನು ಬೇಯಿಸುವ ಹಾಗಿಲ್ಲ. ಒಂದು ಹೊತ್ತಿನ ಊಟಕ್ಕೆ ಬೇಕಾಗುವಷ್ಟು ಒಮ್ಮೆ 2 ಬಾರಿ 2 ಮನೆಗಳಲ್ಲಿ ಭಿಕ್ಷೆ ಬೇಡಬೇಕು. ಬೆಳಿಗ್ಗೆಯಿಂದ ಸಂಜೆ ತನಕ ಭಿಕ್ಷೆ ಬೇಡುವಂಥ ಕ್ರಮ ಅಲ್ಲ. 1, 2, 3 ಮನೆಯಲ್ಲಿ ಮಾತ್ರ ಭಿಕ್ಷೆಯನ್ನು ಬೇಡಬೇಕು ದಿನಕ್ಕೆ. ಭಾಳಷ್ಟು ನಿಯಮಗಳಿವೆ. ಹಾಗಾಗಿ ಭಿಕ್ಷೆ ನನಗಿಷ್ಟ, ನಾನು ಇದನ್ನು ಕೆಲಸವನ್ನು ಮಾಡ್ತೇನೆ. ಯಾಕಂತೇಳಿದ್ರೆ ನಾನು ಸನ್ಯಾಸಿ, ಪರಿವ್ರಾಟ್ ಅಂತ ಹೇಳ್ತಾನೆ. ಮಾನಸಿಂಹ ವದತಿ ಸಾಹಂಕಾರಂ, ಪುನಃ ಅಹಂಕಾರೇಣ ಏವ ಮಾನಸಿಂಹ ಪ್ರತ್ಯುತ್ತರಂ ದದಾತಿ. ಅಪಿ ಭವಾನ್ ಇತರ ರಾಜವತ್ ಮೂರ್ತಿ ಪೂಜಾಯಾಂ ಬದ್ಧಾದರಃ. ಏನಾದರೂ ಮಾಡಿ ಇವನನ್ನು ಸೋಲಿಸಬೇಕು ವಿವೇಕಾನಂದನನ್ನು ಅಂತ ಹೇಳಿ ಮಾತಿನಲ್ಲಿ ಮತ್ತೆ ಒಂದು ಅಧಿಕ ಪ್ರಸಂಗದ ಪ್ರಶ್ನೆಯನ್ನು ಕೇಳ್ತಾನೆ. ಭವಾನ್ ಅಪಿ, ತಾವು ಕೂಡ ಇತರ ಜನವತ್, ಇತರ ಜನರಂತೆ, ಇತರೆಲ್ಲ ಸಮಾಜದಲ್ಲಿ ಇರುವಂತಹ ಜನರಂತೆ, ಇತರ ಜನವತ್
ಮೂರ್ತಿಪೂಜಾಯಾಂ ಬದ್ಧಾದರಃ ಮೂರ್ತಿಪೂಜಾಯಾಂ ವಿಶ್ವಾಸಃ ಅಸ್ತಿ ವಾ ಬದ್ಧ ಆದರಃ ಅಸ್ತಿ ವಾ ಬದ್ಧಾದರಃ ಬದ್ಧ ಆದರ ಬದ್ಧಾದರಃ ಸವರ್ಣದೀರ್ಘ ಸಂಧಿ. ಬದ್ಧ ಗಟ್ಟಿಯಾದಂತಹ ಆದರ ಗೌರವ ನಂಬಿಕೆ ಇದೆಯೋ ಶ್ರದ್ಧೆ ಇದೆಯೋ ಮೂರ್ತಿ ಪೂಜೆಯನ್ನು ನೀವು ಮಾಡ್ತೀರಾ. ಪೂಜಾಯಾಂ ಸಪ್ತಮೇ ಭಕ್ತಿ ಪೂಜಾಯಾಂ ಪೂಜೆಯೋ ಪೂಜಾಸು ಮೂರ್ತಿ ಪೂಜೆಯಲ್ಲಿ ನಿಮಗೆ ನಂಬಿಕೆ ಇದೆಯೋ ಗೌರವ ಇದೆಯೋ. ಕಲ್ಲಿಗೆ ನೀವು ಪೂಜೆ ಮಾಡ್ತೀರಲ್ಲ ಯಾಕೆ ಅಂತ ಕೇಳ್ತಾನೆ ಮಾನಸಿಂಹ. ವಿವೇಕಾನಂದ ಭಾಡಂ ಹೌದು ಅಂತ ಹೇಳ್ತಾನೆ. ಭಾಡಂ ಸತ್ಯಂ ಹೌದು. ಮೂರ್ತಿ ಪೂಜಾಯಾಂ ಅಧಿಕ ವಿಶ್ವಾಸ ಅಸ್ತಿ ತುಂಬ ವಿಶ್ವಾಸ ಇದೆ. ಭಾಡಂ ನಾಮ ಅವ್ಯಯ ಇದು ಹೌದು ಸತ್ಯಂ. ಪೂರ್ವಂ ನಾಸಂ ಆದರೆ ಪೂರ್ವಂ ನ ಆಸಂ ಯದಾ ಅಹಂ ಬಾಲಕಃ ಆಸಂ ತದಾ ಮೂರ್ತಿ ಪೂಜಾಯಾಂ ವಿಶ್ವಾಸ ನ ಆಸೀತ್. ಮೊದಲಿಗೆ ನನಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇರಲಿಲ್ಲ. ಪೂರ್ವಂ ನ ಆಸಂ ನ ಪ್ಲಸ್ ಆಸಂ ನಾಸಂ ಸವರ್ಣದೀರ್ಘ ಸಂಧಿ. ಆಸೀತ್ ಲಂಗ್ಲಕಾರ ಆಸೀತ್ ಆಸ್ತಾಂ ಆಸನ್ ಆಸೀಹಿ ಆಸ್ತಂ ಆಸ್ತ ಉತ್ತಮ ಪುರುಷ ಆಸಂ ಆಸ್ವ ಆಸ್ಮ. ಆಸಂ ಹೇಳಿದರೆ ಆಗಿದ್ದೆ, ನ ಆಸಂ ಹೇಳಿದರೆ ಆಗಿರಲಿಲ್ಲ. ಪೂರ್ವಂ ನ ಆಸಂ ಹೇಳಿದರೆ ಮೂರ್ತಿ ಪೂಜಾಯಾಂ ಬದ್ಧ ಆದರಃ ಪೂರ್ವಂ ನ ಆಸಂ. ಮೊದಲಿಗೆ ನನಗೆ ಮೂರ್ತಿ ಪೂಜೆಯಲ್ಲಿ ಆಸಕ್ತಿ ನಂಬಿಕೆ ಇರಲಿಲ್ಲ. ಕಿಂತು ಪಶ್ಚಾತ್ ಅನಂತರಂ ಕಾಲಕ್ರಮೇಣ ಗುರೋಃ ರಾಮಕೃಷ್ಣದೇವಸ್ಯ ಕೃಪಯಾ ಬದ್ಧಾದರಃ ಅಸ್ಮಿ ಮೂರ್ತಿ ಪೂಜಾಯಾಂ. ಗುರೋಃ ಅನುಗ್ರಹೇಣ ಗುರೋಃ ಮಾರ್ಗದರ್ಶನೇನ ಕ್ರಮೇಣ ಗುರುಃ ಕಃ ವಿವೇಕಾನಂದಸ್ಯ ಗುರುಃ ಕಃ ರಾಮಕೃಷ್ಣ ಪರಮಹಂಸಃ. ಗುರುವಾದಂತಹ ರಾಮಕೃಷ್ಣದೇವಸ್ಯ ರಾಮಕೃಷ್ಣ ಪರಮಹಂಸರ ಕೃಪಯ ದಯೆಯಿಂದ ಮಾರ್ಗದರ್ಶನದಿಂದ ಬದ್ಧ ಆದರಃ ಅಸ್ಮಿ ಮೂರ್ತಿ ಪೂಜಾಯಾಂ. ಅನಂತರ ಮೂರ್ತಿ ಪೂಜಾಯಾಂ ನಾನು ದೇವರನ್ನು ಕಂಡೆ. ನನಗೆ ದೇವರನ್ನು ವಿವೇಕಾನಂದರು ತೋರಿಸಿಕೊಟ್ಟರು. ಹಾಗಾಗಿ ದೇವರಿದ್ದಾನೆ, ದೇವರ ಶಕ್ತಿ ಇದೆ, ನಾನು ಕಂಡಿದ್ದೇನೆ. ಹಾಗಾಗಿ ನನ್ನ ಗುರುಗಳು ಅದನ್ನು ತೋರಿಸಿಕೊಟ್ಟಿದ್ದಾರೆ. ನಂತರ ನಾನು ಮೂರ್ತಿ ಪೂಜಾಯಾಂ ಮೂರ್ತಿ ಪೂಜೆಯಲ್ಲಿ ಪೂಜಾಯಾಂ ಪೂಜೆಯೋ ಪೂಜಾಸು ಪೂಜಾಯಾಂ ಸಪ್ತಮಿ ಭಕ್ತಿ ಬದ್ಧ ಆದರಃ ಅಸ್ಮಿ. ಬದ್ಧಾದರಃ ಗಟ್ಟಿಯಾದಂತಹ ನಂಬಿಕೆ ಗಟ್ಟಿಯಾದಂತಹ ಗೌರವವನ್ನು ನಾನು ಮೂರ್ತಿ ಪೂಜೆಯ ಮೇಲೆ ಇಟ್ಟುಕೊಂಡಿದ್ದೇನೆ. ಮಾನಸಿಂಹ ಅಹಂ ತು ಮೂರ್ತಿ ಪೂಜಾಯಾಂ ಸರ್ವತಾ ವಿಶ್ವಸಿಮಿ. ಮಾನಸಿಂಹ ವದತಿ ಅಹಂ ತು ಮೂರ್ತಿ ಪೂಜಾಯಾಂ ಸರ್ವತಾ ನ ವಿಶ್ವಸಿಮಿ. ಸರ್ವತಾ ನ ವಿಶ್ವಸಿಮಿ. ಅಹಂ ತು ನಾನಾದರೂ ಕುಚೇತ್ಯದ ಮತ್ತೆ ಮಾತು. ಮೂರ್ತಿ ಪೂಜಾಯಾಂ ಮೂರ್ತಿ ಪೂಜೆಯಲ್ಲಿ ಸರ್ವದ ಸದಾಕಾಲಂ ನ ವಿಶ್ವಸಿಮಿ. ವಿಶ್ವಾಸಂ ನಾ ಅಸ್ಮಿ. ನನಗೆ ವಿಶ್ವಾಸ ಇಲ್ಲ. ನಾನು ಮೂರ್ತಿ ಪೂಜೆಯನ್ನು ನಂಬುವುದಿಲ್ಲ. ಬರೀ ಕಲ್ಲಿಗೆ ನೀವು ಪೂಜೆ ಮಾಡ್ತೀರಾ, ಕಲ್ಲಿಗೆ ಹಾಲೆರಿತೀರಾ. ಹಾಗಾಗಿ ವಿಶ್ವಸಿತಿ ಲಟ್ಲಕಾರ ಪ್ರಥಮ ಪುರುಷ, ವಿಶ್ವಸಿಮಿ ಉತ್ತಮ ಪುರುಷ. ವಿಶ್ವಸಿಮಿ ಅಂತ ಹೇಳಿದರೆ ವಿಶ್ವಾಸವನ್ನು ಇಟ್ಟುಕೊಳ್ಳುತ್ತೇನೆ. ನಾ ವಿಶ್ವಸಿಮಿ ವಿಶ್ವಾಸವನ್ನು ಇಟ್ಟುಕೊಳ್ಳುವುದಿಲ್ಲ, ನನಗೆ ನಂಬಿಕೆ ಇಲ್ಲ. ತತ್ ಕಾಮೇ ಗತಿರ್ಭವತಿ ಜನಾಂತರೇ ಇತಿ ಹಸತಿ. ಮತ್ತೆ ವ್ಯಂಗ್ಯವಾಗಿ ಕೇಳ್ತಾನೆ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಮೂರ್ತಿ ಪೂಜೆಯಲ್ಲಿ ನನಗೆ ಆಸಕ್ತಿ ಇಲ್ಲ. ಹಾಗಾಗಿ ಹೇಳು ತಸ್ಮಾತ್ ಕಾರಣಾತ್ ಮೇ ಮಮ ಕೃತೆ ನನಗೆ ಜನನಾಂತರೇ ಕಾ ಗತಿ ಭವತಿ. ಜನನಾಂತರೇ ನನಗೆ ಮುಂದಿನ ಜನ್ಮದಲ್ಲಿ ಅಪರಸ್ಮಿನ್ ಜನ್ಮನಿ ಮತ್ತೊಂದು ಜನ್ಮದಲ್ಲಿ ಕಾ ಗತಿ ಭವತಿ. ನನ್ನ ಗತಿ ನನ್ನ ಪರಿಸ್ಥಿತಿ ಗತಿ ಪ್ಲಸ್ ಭವತಿ ಗತಿರ್ಭವತಿ ಅಂತ ಆಗ್ತದೆ. ಕಾ ಸ್ತ್ರೀಲಿಂಗ, ಗತಿ ಸ್ತ್ರೀಲಿಂಗ, ಹಾಗಾಗಿ ಕಾ ಸ್ತ್ರೀಲಿಂಗ ಪ್ರಶ್ನಾವಾಚಕ. ನನಗೆ ಯಾವ ಗತಿ ಪ್ರಾಪ್ತಿಯಾಗ್ತದೆ, ನನ್ನ ಮುಂದಿನ ಜನ್ಮದಲ್ಲಿ ನಾನು ನಾಯಿಯೋ ನರಿಯೋ ಪ್ರಾಣಿಯೋ ಏನಾಗಿ ನಾನು ಹುಟ್ಟುತ್ತೇನೆ ನೋಡ ಹೇಳು ಅಂತ ಹೇಳ್ತಾನೆ. ಅಂದರೆ ತಿರಸ್ಕಾರ ಮಾಡ್ತಾ ವ್ಯಂಗ್ಯವಾಗಿ ನಾವು ಹಿಂದೂ ಸಂಪ್ರದಾಯದಲ್ಲಿ ನಾವು ಕರ್ಮಫಲದ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಕೆಲಸಗಳನ್ನು ಮಾಡ್ತೇವೆ. ಪುಣ್ಯ ಅಲ್ಲ, ಸತ್ಕರ್ಮ ಮಾಡಿದರೆ ಒಳ್ಳೆಯ ಪುಣ್ಯ ಲಭಿಸುತ್ತದೆ, ಕೆಟ್ಟ ಕರ್ಮಗಳು ಮಾಡಿದರೆ ಕೆಟ್ಟ ಪಾಪ ನಾವು ಪಡೆಯುತ್ತೇವೆ. ಅದೇ ಪಾಪ ಪುಣ್ಯಗಳನ್ನು ಇಟ್ಟುಕೊಂಡು ನಮ್ಮ ಕರ್ಮಫಲವನ್ನು ಅನುಗುಣವಾಗಿ ಮತ್ತೊಂದು ಜನ್ಮದಲ್ಲಿ ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿಯೋ ಅಥವಾ ಒಂದು ಪ್ರಾಣಿಯಾಗಿಯೋ ಏನೋ ಒಂದು ಜನ್ಮವನ್ನು ಪಡಿತೇವೆ ಎನ್ನುವಂತಹ ನಂಬಿಕೆ. ಅದನ್ನು ಇವ ಪ್ರಶ್ನೆ ಮಾಡ್ತಾ ಅಪಹಾಸ್ಯ ಮಾಡ್ತಾ, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ಹಾಗಾಗಿ ಮುಂದಿನ ಜನ್ಮದಲ್ಲಿ ಜನನಾಂತರೇ ಅನ್ಯಸ್ಮಿನ್ ಅಪರಸ್ಮಿನ್ ಜನ್ಮನಿ ಕಾ ಗತಿ, ಮತ್ತೊಂದು ಜನ್ಮದಲ್ಲಿ ನಾನು ಏನಾಗಿ ಹುಟ್ಟುತ್ತೇನೆ, ನನ್ನ ಗತಿ ಏನು, ನನಗೇನು ಶಿಕ್ಷೆ ದೇವರು ಕೊಡ್ತಾನೆ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಒಂದು ರೀತಿಯ ವ್ಯಂಗ್ಯವಾಗಿ ಅಪಹಾಸ್ಯ ಮಾಡ್ತಾ ಹೇಳ್ತಾ ಹಸತಿ ಹ ಹ ಹ ಇತಿ ಹಸತಿ.
ವಿವೇಕಾನಂದರೇನು ಸುಮ್ಮನೆ ಬಿಡಲಿಲ್ಲ, ಅವನನ್ನು ಏನು ಮಾಡ್ತಾನೆ ನೋಡಿ. ಸಹಸಾ ಉತ್ತಾಯ ಭಿತ್ತಿಗತಂ ರಾಜಚಿತ್ರಂ ನಿರೀಕ್ಷ್ಯಮಾಣ. ಇವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಒಂದು ಉಪಾಯ ಮಾಡ್ತಾನೆ. ಸಹಸಾ ಉತ್ತಾಯ, ವಿವೇಕಾನಂದ ಉತ್ತಾಯ, ಎದ್ದು ನಿಲ್ತಾನೆ. ಅನಂತರಂ ಪಾರ್ಶ್ವೇ ಸ್ಥಿತಂ ಭಿತ್ತಿಗತಂ ರಾಜಚಿತ್ರಂ ನಿರೀಕ್ಷ್ಯಮಾಣ. ಭಿತ್ತಿಗತಂ ರಾಜಚಿತ್ರಂ, ವಿವೇಕಾನಂದರ ಅಲ್ಲೇ ಆ ರಾಜಸಭೆಯಲ್ಲಿ ಪಕ್ಕದಲ್ಲಿ ಮಂಗಲಸಿಂಹನ ಒಂದು ಫೋಟೋ ಇದೆ. ಭಿತ್ತಿಗತಂ, ಭಿತ್ತಿ ನಾಮ ಕುಡ್ಯ, ಗೋಡೆ. ಭಿತ್ತಿ ನಾಮ ಗೋಡೆ. ಭಿತ್ತಿಗತಂ ಅಂತ ಹೇಳಿದರೆ ಗೋಡೆಯಲ್ಲಿ ಇರುವಂತಹ, ಸ್ಥಿತಂ ಅಲ್ಲಿರುವಂತಹ, ಗೋಡೆಯಲ್ಲಿರುವಂತಹ. ನೋಡಿ ಇಲ್ಲಿ ಇದೆ ರಾಜಚಿತ್ರಂ, ಮಂಗಲಸಿಂಹನ ಒಂದು ರಾಜನ ಯಾರೋ ಕಲಾವಿದ ಮಾಡಿದ ಚಿತ್ರ ಇದೆ. ರಾಜಚಿತ್ರಂ, ರಾಜ್ಞಃ ಚಿತ್ರಂ ನಿರೀಕ್ಷ್ಯಮಾಣ, ಅದನ್ನು ನೋಡ್ತಾನೆ. ರಾಜನ ಚಿತ್ರವನ್ನು ನೋಡ್ತಾನೆ. ನಿರೀಕ್ಷ್ಯಮಾಣ ನೋಡುತ್ತಾ ಸಚಿವ ಮಹಾಶಯ ಏವಂ ವದತಿ. ಹೇ ಸಚಿವ ಮಹಾಶಯ, ಅಸ್ಮಿನ್ ಚಿತ್ರೇ ಥೂತ್ ಕ್ರಿಯತಾಂ ಇತಿ ಆದಿದೇಶ. ನೋಡಿ, ಒಬ್ಬ ಸಚಿವ, ಒಬ್ಬ ಮಂತ್ರಿ ನೋಡಿ ಇಲ್ಲಿದ್ದಾನೆ. ಈ ಮಂತ್ರಿಯನ್ನು ಕರೀತಾನೆ ಸಚಿವ ಮಹಾಶಯ. ಎಲೆ ಈ ಸಚಿವ ಮಹಾಶಯನೇ, ಹೇ ಮಂತ್ರಿನ್, ಅಸ್ಮಿನ್ ಚಿತ್ರೇ, ಭಿತ್ತಿಗತಂ ಚಿತ್ರಂ, ಭಿತ್ತಿಯಲ್ಲಿರುವಂತಹ, ಭಿತ್ತಿಗತೆ ಚಿತ್ರೇ, ಭಿತ್ತಿ ಗೋಡೆಯಲ್ಲಿರುವಂತಹ ಚಿತ್ರದ ಮೇಲೆ, ಅಸ್ಮಿನ್ ಚಿತ್ರೇ, ಏತಸ್ಮಿನ್ ಚಿತ್ರೇ, ಚಿತ್ರಸ್ಯ ಉಪರಿ ಥೂತ್ ಕ್ರಿಯತಾಂ ಇತಿ ಆದಿದೇಶ. ಥೂತ್ ಕ್ರಿಯತಾಂ, ಥೂ ಅಂತ ಹೇಳಿ ಉಗಿಬೇಕು. ನಮ್ಮ ಎಂಜಲನ್ನು, ಬಾಯಲ್ಲಿರುವಂಥ ಎಂಜಲನ್ನು ಥೂ ಅಂತ ಹೇಳಿ ಆ ಚಿತ್ರಕ್ಕೆ ಉಗಿ ಅಂತ ಹೇಳಿ ಆದಿದೇಶ ಒಂದು ಸಿಟ್ಟಲ್ಲಿ ಗಂಭೀರ್ಯದಿಂದ ಆದಿದೇಶ ಆದೇಶಿಸಿದನು. ಥೂತ್ ಕ್ರಿಯತಾಂ, ಕ್ರಿಯತಾಂ ಮಾಡಲ್ಪಡಲಿ, ಲೋಟ್ಲಕಾರ, ಆತ್ಮನೇಪದಿ ಕರ್ಮಣಿ ರೂಪದ ಲೋಟ್ಲಕಾರ. ಕ್ರಿಯತಾಂ ಮಾಡಲ್ಪಡಲಿ. ಏನು ಮಾಡಲ್ಪಡಲಿ? ಥೂತ್ ಕ್ರಿಯತಾಂ, ಥೂ ಎಂದು ಉಗಿಯಲ್ಪಡಲಿ ಅಂತ ಅರ್ಥ. ಯಾವುದಕ್ಕೆ? ಚಿತ್ರೆ, ರಾಜನ ಚಿತ್ರದಕ್ಕೆ ಉಗಿಯಲ್ಪಡಲಿ, ಉಗಿಬೇಕು ಅಂತ ಹೇಳಿ ಆದಿದೇಶ ಬರ್ಕೊಳ್ಳಿ. ಆದಿದೇಶ ಆದೇಶಿಸಿದನು, ಆದೇಶಂ ಕೃತವಾನ್. ಕಹ ವಿವೇಕಾನಂದ. ಆದಿದೇಶ ಅತ್ರ ಲಿಟ್ಲಕಾರ, ಆದಿಶತಿ ಲಟ್ಲಕಾರ, ಆದಿಶತಿ ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್. ಆದೇಶಿಸಿದನು, ಆದಿದೇಶ ಲಿಟ್ಲಕಾರ. ಇದು ಲಿಟ್ಲಕಾರ ಎನ್ನುವಂಥದ್ದು ಪಾಸ್ಟ್ ಟೆನ್ಸ್ ಅರ್ಥವನ್ನು ಕೊಡುವಂಥದ್ದು, ಭೂತಕಾಲದ ಅರ್ಥವನ್ನೇ ಕೊಡುವಂಥದ್ದು. ಆದಿದೇಶ ಆದಿದೇಶತುಃ ಆದಿದೇಶುಃ ಇತಿ ಭವತಿ. ಆದಿದೇಶ ಪ್ರಥಮ ಪುರುಷ, ಆದೇಶಿಸಿದನು. ಸಚಿವ, ಅಲ್ಲೇ ಸಚಿವ ಇಡ್ತಾನೆ. ಮಂತ್ರಿ, ಸಚಿವ ನಾಮ ಮಂತ್ರಿ, ಮಂತ್ರಿ. ಕಂಪಮಾನ, ಅಯ್ಯೋ ರಾಜನ ಚಿತ್ರಕ್ಕೆ ಉಗಿಲಿಕ್ಕೆ ಈ ವಿವೇಕಾನಂದರು ಹೇಳ್ತಾ ಇದ್ದಾರೆ. ಅವ ಹೆದರಿ ಕಂಗಾಲಾಗಿ ಹೋಗ್ತಾನೆ. ಕಂಪಮಾನ, ಕಂಪತೆ ಅಲುಗಾಡುತ್ತದೆ, ಅಲುಗಾಡುತ್ತಾನೆ. ಕಂಪಮಾನ ಶಾನಚ್ ಪ್ರತ್ಯಯ, ಅಲುಗಾಡುತ್ತಾ ಅಂದರೆ ಕಂಪಿಸುತ್ತಾ, ಗಡಗಡಗಡ ನಡುತ್ತಾನೆ. ನ ನ ನ ನ ಸ ಸ ಸ ಸ್ವಾಮಿ ಚರಣಾಹ ಅಂತ ಹೇಳಿ ಕಂಪಿಸ್ತಾ ಹೇಳ್ತಾನೆ. ನ ನ ನ ನ ಸ ಸ ಸ ಸ್ವಾಮಿ ಚರಣಾಹ. ಅವನಿಗೆ ವಾಯ್ಸ್ ಬರಲಿಲ್ಲ, ಸ್ವರವೇ ಬರಲಿಲ್ಲ, ಗದ್ಗದಿತನಾಗಿ ವಾಯ್ಸಲ್ಲಿ ಕಟ್ಟಾಗಿ ಬರ್ತಾ ಉಂಟು ಮಾತು. ನ ನ ನ ಸ ಸ ಸ ಸ್ವಾಮಿ ಚರಣ, ಸಾಧ್ಯ ಇಲ್ಲ. ನಾ ಸ್ವಾಮಿ, ರಾಜನ ಚಿತ್ರಕ್ಕೆ ಉಗಿಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ. ಮಹಾರಾಜಂ ಸಭಯಂ ವೀಕ್ಷತೆ, ಮಂಗಲಸಿಂಹ ಅಲ್ಲೇ ಇಡ್ತಾನೆ ಆಸ್ಥಾನದಲ್ಲಿ. ಮಹಾರಾಜನನ್ನು ಕೂಡ ನೋಡಿ, ಸಭಯಂ ಭಯೇನ ಸಹ, ರಾಜನನ್ನು ಕೂಡ ಭಯದಿಂದ ನೋಡಿ, ವೀಕ್ಷತೆ ನೋಡುತ್ತಾನೆ. ವಿವೇಕಾನಂದ ನೋಡಿ, ವಿವೇಕಾನಂದ ಹೇಳ್ತಾನೆ, ಈಗ ಜನರಿಗೆ ಅರ್ಥ ಮಾಡಿಸ್ತಾನೆ ಮೂರ್ತಿ ಪೂಜೆಯ ಮಹತ್ವ ಏನು ಅಂತ ಹೇಳಿ. ಸರ್ವಾನ್ ಕ್ರಮಶಃ ನಿರೀಕ್ಷ್ಯ, ಸರ್ವಂ ಸರ್ವೌ ಸರ್ವಾನ್. ರಾಜಸಭೆಯಲ್ಲಿರುವ ಎಲ್ಲರನ್ನೂ ಕ್ರಮಶಃ ಒಬ್ಬೊಬ್ಬರನ್ನಾಗಿಯೇ ನಿರೀಕ್ಷ್ಯ ನೋಡಿ. ಅಧಿಕಾರಿಗಳು ದೊಡ್ಡ ಜವಾಬ್ದಾರಿ ಉಳ್ಳಂಥವರು ಇರ್ತಾರೆ, ಅವರೆಲ್ಲರನ್ನು ನೋಡ್ತಾನೆ. ನಿರೀಕ್ಷ್ಯ ವೀಕ್ಷ್ಯ. ಕಿಂ ನ ಕೋಪಿ ವರ್ಣಲಿಪ್ತೆ ಕರ್ಗಜೆ ಅಸ್ಮಿನ್ ಥೂತ್ ಕರ್ತುಂ ಸಮರ್ಥೋ ಅತ್ರ ರಾಜಸಭಾಯಾಂ ಇತಿ ಪ್ರಶ್ನಂ ಪೃಚ್ಛತಿ. ಕಿಂ ನ ಕೋಪಿ ವರ್ಣಲಿಪ್ಪಿತೆ, ಕೋಪಿ ಯಾವನೊಬ್ಬನೂ ಕೂಡ, ವರ್ಣಲಿಪ್ತೆ ಕರ್ಗಜೆ ಅಸ್ಮಿನ್, ವರ್ಣಲಿಪ್ತೆ ಕರ್ಗಜೆ, ಏತಸ್ಮಿನ್, ಕರ್ಗಜೆ ಪ್ಲಸ್ ಅಸ್ಮಿನ್, ಕರ್ಗಜೆಸ್ಮಿನ್ ಪೂರ್ವರೂಪ ಸಂಧಿ. ಅಸ್ಮಿನ್ ಅರ್ಥಾತ್ ಏತಸ್ಮಿನ್ ವರ್ಣಲಿಪ್ತೆ ಕರ್ಗಜೆ, ವರ್ಣೇನ ಲಿಪ್ತೆ ಕರ್ಗಜೆ, ವರ್ಣದಿಂದ, ವರ್ಣ ನಾಮ ಬಣ್ಣ, ಬಣ್ಣದಿಂದ ಲಿಪ್ತಃ, ಲಿಪ್ತಃ ಅಂತ ಹೇಳಿದರೆ ಲೇಪನ ಅಥವಾ ಬಳಿಯುವಂಥದ್ದು, ಬಣ್ಣಗಳಿಂದ ಬಳಿಯಲ್ಪಟ್ಟಂತಹ ಅಸ್ಮಿನ್ ಕರ್ಗಜೆ, ಈ ಒಂದು ಕಾಗದದ ಮೇಲೆ, ಭಿತ್ತಿಚಿತ್ರ ಪೈಂಟ್ ಮಾಡುವಂತಹ ಒಂದು ಕಾಗದ. ಕರ್ಗಜೆ, ಕರ್ಗಜದಲ್ಲಿ, ಕರ್ಗಜದ ಮೇಲೆ ಅಂತ ಅರ್ಥ. ಕರ್ಗಜ ಹೇಳಿದರೆ ಕಾಗದ, ಪೇಜ್. ಆ ಪೇಜಿನ ಮೇಲೆ, ಕಾಗದದ ಮೇಲೆ, ಹಾಳೆಯ ಮೇಲೆ
ತೂತ್ ಕರ್ತುಂ ಅಪಿ, ಒಂದು ಥೂ ಅಂತೇಳಿ ಉಗುಳ್ಲಿಕ್ಕೂ ಕೂಡ ತೂತ್ ಕರ್ತುಂ ಅಪಿ, ಕರ್ತುಂ ಮಾಡಲು, ತುಮನ್ ಪ್ರತ್ಯಯ, ತೂತ್ ಕರ್ತುಂ ಅಪಿ. ಅತ್ರ ರಾಜಸಭಾಯಾಂ ಕೋಪಿ ನ ಸಮರ್ಥಃ, ಅತ್ರ ರಾಜಸಭಾಯಾಂ, ಈ ರಾಜಸಭೆಯಲ್ಲಿ, ಅಸ್ಯಾಂ ರಾಜಸಭಾಯಾಂ ನ ಕೋಪಿ, ಒಬ್ಬನೂ ಕೂಡ ನ ಸಮರ್ಥಃ, ಸಮರ್ಥೋ ಪ್ಲಸ್ ಅತ್ರ ಸಮರ್ಥೋತ್ರ ಪುರರೂಪ ಸಂಧಿ, ನ ಸಮರ್ಥಃ, ಯಾರೂ ಒಬ್ಬನು ಸಮರ್ಥನಿಲ್ವ. ಒಂದು ಕಾಗದದ ಮೇಲೆ ನಾನು ಥೂ ಅಂತೇಳಿ ಉಗುಳ್ಲಿಕ್ಕೆ ಹೇಳಿದ್ದು. ಯಾರೂ ಇಲ್ಲಿ ಧೈರ್ಯ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ. ಮಾನಸಿಂಹಂ ಪ್ರತಿ, ಮತ್ತೆ ಮಾನಸಿಂಹ ಈ ಪ್ರಶ್ನೆ ಕೇಳಿದವನೇ ಅಲ್ವಾ, ಮೂರ್ತಿ ಪೂಜೆಯ ಬಗ್ಗೆ ಗೌರವ ಇಲ್ಲ ಅಂತ ಹೇಳಿದವ, ಅವನ ಹತ್ರ ಕೇಳ್ತಾನೆ, ರಾಜನ್ ಜ್ಞಾತಂ ಖಲು ರಹಸ್ಯಂ ಮೂರ್ತಿ ಪೂಜಾಯಾ, ಜ್ಞಾತಂ ಭವತ, ತಮ್ಮಿಂದ ತಿಳಿಯಲ್ಪಟ್ಟಿತಲ್ವ, ಜ್ಞಾತಂ ಖಲು ತಿಳಿಯಲ್ಪಟ್ಟಿತು ಅಲ್ವೋ, ಏನು ಮೂರ್ತಿ ಪೂಜಾಯಾ ರಹಸ್ಯ, ಮೂರ್ತಿ ಪೂಜೆಯ ರಹಸ್ಯ ನಿಮ್ಗೆ ಅರ್ಥ ಆಯಿತೋ ಈಗ, ಅದರ ರಹಸ್ಯ, ಮೂರ್ತಿ ಪೂಜೆಯ ಗುಟ್ಟು, ಅದು ನಿಜವಾದ ಅರ್ಥ, ಪರಮಾರ್ಥ ಏನು ಎನ್ನುವಂಥದ್ದು ಜ್ಞಾತಂ ಖಲು ತಿಳಿಯಲ್ಪಟ್ಟಿತೋ ಅಂತ ಕೇಳ್ತಾನೆ. ಭೋಹು ಮೂರ್ತಿ ಪೂಜಾ ವಿರೋಧಿನಃ, ಗಟ್ಟಿಯಾಗಿ ವಿವೇಕಾನಂದ ಹೇಳ್ತಾನೆ, ಭೋಹು ಮಹಾಪುರುಷಃ, ಭೋಹು ಸಭ್ಯಾಹ, ಎಲೆ ಸಭ್ಯರೇ, ಹೇ ಮೂರ್ತಿ ಪೂಜಾ ವಿರೋಧಿನಃ, ಎಲೆ ಮೂರ್ತಿ ಪೂಜಾ ವಿರೋಧಿನಃ, ಲೋಕದಲ್ಲಿ ಇರುವಂತಹ ಎಲ್ಲರನ್ನು ಸಂಬೋಧಿಸಿ ಹೇಳ್ತಾನೆ, ಮೂರ್ತಿ ಪೂಜಾ ವಿರೋಧಿನಃ, ವಿರೋಧಿನಃ, ವಿರೋಧ ಮಾಡುವವನಿಗೆ ನಾವು ವಿರೋಧಿ ಅಂತ ಕರಿತೇವೆ. ಪ್ರಥಮ ವಿಭಕ್ತಿ ಏಕವಚನ, ವಿರೋಧಿನಃ ಪ್ರಥಮ ವಿಭಕ್ತಿ ಬಹುವಚನ, ಸಂಬೋಧನ ಪ್ರಥಮ ವಿಭಕ್ತಿ ಬಹುವಚನ. ಅತ್ರ ಹೇ ಮೂರ್ತಿ ಪೂಜಾ ವಿರೋಧಿನಃ, ಯಾರೆಲ್ಲ ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತೀರೋ ಅವರೆಲ್ಲರಿಗೂ ಉದ್ದೇಶಿಸಿ ಹೇಳ್ತಾನೆ, ಎಲೆ ಮೂರ್ತಿ ಪೂಜೆಯನ್ನು ವಿರೋಧಿಸುವವರೇ, ಅನ್ಯಃ ಅಯಂ ರಾಜ ಅನ್ಯತ್ ಚ ಇದಂ ಅಸ್ಯ ಚಿತ್ರಂ ನಿರ್ಜೀವಂ ಜಡಂ. ಅಯಂ ಅನ್ಯಃ ರಾಜ, ಏಷಃ ರಾಜ ಅನ್ಯಃ, ಈ ರಾಜನೇ ಬೇರೆ, ದೂರದಲ್ಲಿ ಕೂತ್ಕೊಂಡಿದ್ದಾನೆ ಸಭೆಯಲ್ಲಿ, ಈ ರಾಜನೇ ಬೇರೆ. ಅನ್ಯತ್ ಚ, ಮತ್ತು ಅನ್ಯತ್ ಚಿತ್ರಂ, ಇದಂ ಅಸ್ಯ ಚಿತ್ರಂ ಅನ್ಯಃ, ಈ ರಾಜನೇ ಬೇರೆ, ಮತ್ತೆ ಗೋಡೆಯಲ್ಲಿರುವಂತಹ ಇದಂ ಚಿತ್ರಂ, ಈ ಚಿತ್ರ, ಅಸ್ಯ ಮಹಾರಾಜಸ್ಯ ಅನ್ಯಂ ಚಿತ್ರಂ, ಅನ್ಯತ್ ಚಿತ್ರಂ, ಮತ್ತೊಂದು ಚಿತ್ರ, ಈ ಚಿತ್ರ ಗೋಡೆಯಲ್ಲಿರುವಂತಹ ಚಿತ್ರಂ ನಿರ್ಜೀವಂ, ಜೀವ ನಾಸ್ತಿ, ಜೀವವೇ ಇಲ್ಲ, ಮತ್ತು ಜಡಂ ಚಲನಂ ನಾಸ್ತಿ, ಜೀವವೂ ಇಲ್ಲ ಚಲನೆಯೂ ಇಲ್ಲ, ಒಂದು ಜಡವಾದಂತಹ ವಸ್ತು ಆಗಿದೆ ಗೋಡೆಯಲ್ಲಿರುವಂತಹ ಚಿತ್ರ. ರಾಜನೇ ಬೇರೆ, ನಿಮ್ಮ ಕಣ್ಣ ಮುಂದೆ ಕಾಣುವ ರಾಜನೇ ಬೇರೆ, ಮತ್ತು ಚಿತ್ರದಲ್ಲಿರುವಂತಹ ರಾಜನ ಚಿತ್ರವೇ ಬೇರೆ, ಅದೊಂದು ನಿರ್ಜೀವ ವಸ್ತು, ಮತ್ತೊಂದು ಜಡ ವಸ್ತು, ಚಲಿಸದೇ ಇರುವಂತಹ ವಸ್ತು. ಏವಂ ಜ್ಞಾತ್ವಾ ಅಪಿ ಯುಷ್ಮಾಸು ನ ಕಿಂಚಿದಪಿ ಕರ್ಗಜೆ ಅಸ್ಮಿನ್ ತೂತ್ ಕರ್ತುಂ ಉತ್ಸಹತೆ, ಕಿಮತ್ರ ರಹಸ್ಯಂ ಇತಿ ಪೃಚ್ಛತಿ. ಹೀಗಿದ್ದರೂ ಕೂಡ, ನಿಮ್ಗೆ ಗೊತ್ತಿದ್ರೂ ಕೂಡ, ಏವಂ ಜ್ಞಾತ್ವಾ, ಏವಂ ಮತ್ವ, ರಾಜನು ಬೇರೆ, ಈ ಚಿತ್ರವೂ ಜೀವ ಇಲ್ಲದ ಚಿತ್ರವೂ ಬೇರೆ, ಅಪಿತು ಹಾಗಿದ್ದರೂ ಕೂಡ, ಯುಷ್ಮಾಸು ಈ ಸಭೆಯಲ್ಲಿರುವ ನಿಮ್ಮಲ್ಲಿ, ಯುಷ್ಮಾಸು ಸಪ್ತಮಿ ವಿಭಕ್ತಿ ಬಹುವಚನ, ನಿಮ್ಮಲ್ಲಿ, ತ್ವಯಿ ಯುವಯೋ ಯುಷ್ಮಾಸು ನಿಮ್ಮಲ್ಲಿ, ಇಷ್ಟು ಜನರಲ್ಲಿ, ನ ಕಿಂಚಿದಪಿ ಕರ್ಗಜೆ ಅಸ್ಮಿನ್ ಕರ್ಗಜೆ, ಈ ರಾಜನ ಚಿತ್ರದ ಮೇಲೆ, ಕಾಗದದ ಮೇಲೆ, ತೂತ್ ಕರ್ತುಂ ಕಿಂಚಿದಪಿ ನಾ ಉತ್ಸಹೆ, ಒಬ್ಬನೂ ಕೂಡ ಸ್ವಲ್ಪವೂ ಕೂಡ ತೂತ್ ಕರ್ತುಂ ಉಗುಳಲು ನ ಉತ್ಸಹತೆ, ತೂತ್ ಕರ್ತುಂ ಪ್ಲಸ್ ಉತ್ಸಹತೆ ಹೇಳಿದ್ರೆ ಉತ್ಸಾಹವಿದೆ, ಉತ್ಸಾಹ ಉಳ್ಳವ, ಉತ್ಸಾಹ ಇದೆ ಅಂತ ಅರ್ಥ. ಉತ್ಸಹೇತೆ ಉತ್ಸಹಂತೆ ಆತ್ಮನೇಪದಿ, ನಾ ಉತ್ಸಹತೆ, ಯಾರಿಗೂ ಉತ್ಸಾಹ ಇಲ್ಲವೇ ಅಂತ ಕೇಳ್ತಾನೆ. ಯಾಕೆ ಭಯಪಡ್ತೀರಾ, ರಾಜನ ಚಿತ್ರವೇ ಬೇರೆ, ರಾಜನೇ ಬೇರೆ, ಇದಕ್ಕೊಂದು ಉಗುಳ್ಲಿಕ್ಕೆ ಆಗುವುದಿಲ್ವೋ ಅಂತ ಕೇಳ್ತಾನೆ. ಕಿಮತ್ರ ರಹಸ್ಯಂ, ಯಾಕೆ ನೀವು ಉಗುಳ್ತಾ ಇಲ್ಲ, ಹಾಗಾದರೆ ಕಾರಣ ಇದೆ ಅಲ್ವಾ, ನೀವು ಆ ರೀತಿ ನಡೆದುಕೊಳ್ಳಲು ಕಾರಣ ಇದೆ, ಹಾಗಾಗಿ ಅತ್ರ ಕಿಂ ರಹಸ್ಯಂ, ಇಲ್ಲಿ ರಹಸ್ಯ ಏನು ಅಂತ ಕೇಳ್ತಾನೆ. ವಿವೇಕಾನಂದ ವದತಿ, ನೋಡಿ ಅದರ ರಹಸ್ಯವನ್ನು ಇವನೇ ಹೇಳಬೇಕು, ಯಾರಿಗೂ ಗೊತ್ತಿಲ್ಲ. ಯತೋ ಹಿ ಸರ್ವೇಪಿ ಯೂಯಂ ಇದಂ ಚಿತ್ರಂ ನ ಕರ್ಗಜರೂಪೇಣ ಪಶ್ಯತ, ಯತಃ ಯಾಕೆ ನೀವು ಅವನಿಗೆ ಆ ಚಿತ್ರಕ್ಕೆ ಉಗುಳ್ತಾ ಇಲ್ಲ ಅಂತ ಹೇಳಿದರೆ, ಸರ್ವೇಪಿ ಯೂಯಂ ಸರ್ವೇಪಿ, ತ್ವಂ ಯುವಾಂ ಯೂಯಂ, ನೀವೆಲ್ಲರೂ ಕೂಡ, ಸರ್ವೇ ಅಪಿ, ಸರ್ವೇ ಪ್ಲಸ್ ಅಪಿ ಸರ್ವೇಪಿ ಪುರರೂಪ ಸಂಧಿ, ಯೂಯಂ ಸರ್ವೇ ಅಪಿ, ನೀವೆಲ್ಲರೂ ಕೂಡ, ಇದಂ ಚಿತ್ರಂ ಭಿತ್ತಿಗತಂ ಚಿತ್ರಂ, ಗೋಡೆಯಲ್ಲಿರುವಂತಹ ಈ ಚಿತ್ರವು,
ಚಿತ್ರವನ್ನು ನೀವು ನ ಕರ್ಗಜರೂಪೇಣ ಪಶ್ಯತ, ಕೇವಲ ಕರ್ಗಜರೂಪೇಣ, ಕೇವಲ ಕಾಗದದಲ್ಲಿರುವಂತಹ ಬಣ್ಣದಿಂದ ಕೂಡಿದ ಚಿತ್ರ ಅಂತ ನೀವು ನಾ ಪಶ್ಯತ, ನೀವು ನೋಡ್ತಾ ಇಲ್ಲ. ಪಶ್ಯತು ಪಶ್ಯತಾಂ ಪಶ್ಯಂತು, ಪಶ್ಯತಂ ಪಶ್ಯತ, ನಾ ಪಶ್ಯತ, ನೋಡುತ್ತಿಲ್ಲ. ಲೋಟ್ಲಕಾರ ಮಧ್ಯಮ ಪುರುಷ, ನೋಡ್ತಾ ಇಲ್ಲ ನೀವು, ಕಾಗದ ಅಂತ ಹೇಳಿ ನೀವು ನೋಡ್ತಾ ಇಲ್ಲ. ಮತ್ತೆ ಅಪಿತು ಯಸ್ಯ ತತ್ ಚಿತ್ರಂ ತಸ್ಯ ಪ್ರತೀಕತ್ವೇನ, ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂತ ಹೇಳಿದರೆ, ಅಪಿತು ಮತ್ತಿನ್ನೇನಂತ ಹೇಳಿದರೆ, ಯಸ್ಯ ತತ್ ಚಿತ್ರಂ, ಯಸ್ಯ ಮಹಾರಾಜಸ್ಯ ತತ್ ಚಿತ್ರಂ, ಯಾವ ಮಹಾರಾಜನ ಚಿತ್ರ ಆ ಕಾಗದದಲ್ಲಿ ಮೂಡಿ ಬಂದಿದೆಯೋ, ಬಣ್ಣದಿಂದ ಕೂಡಿ ಮೂಡಿ ಬಂದಿದೆಯೋ, ತತ್ ಚಿತ್ರಂ, ತತ್ ಚಿತ್ರಂ ತಚ್ಚಿತ್ರಂ, ಅತ್ರ ಶುತ್ವಸಂಧಿ ಭವತಿ. ಶುತ್ವಸಂಧಿ, ತತ್ ತಕಾರದ ಮುಂದೆ ಚವರ್ಗ ಬಂದು ಚಕಾರ ಆದೇಶವಾಗಿದೆ. ತತ್ ಚಿತ್ರಂ ತಸ್ಯ ಪ್ರತೀಕತ್ವೇನ, ಮಹಾರಾಜಸ್ಯ ಪ್ರತೀಕತ್ವೇನ ಪಶ್ಯತ, ಮಹಾರಾಜನ ಪ್ರತೀಕತ್ವ, ಅಲ್ಲಿ ನೀವು ಮಹಾರಾಜ ಇದ್ದಾನೆ, ಆ ಚಿತ್ರದಲ್ಲೇ ನೀವು ಮಹಾರಾಜನನ್ನು ನೀವು ಕಾಣ್ತಾ ಇದ್ದೀರಾ, ಆ ಚಿತ್ರಕ್ಕೆ ನೀವು ಗೌರವವನ್ನು ಕೊಡ್ತಾ ಇದ್ದೀರಾ. ಅದಕ್ಕೆ ಉಗುಳುದು ಅಂತ ಹೇಳಿದರೆ ನಿಜವಾಗಿಯೂ ರಾಜನಿಗೆ ಮಾಡಿದ ಅವಮಾನ ಅಂತ ನೀವು ಭಾವಿಸಿಕೊಳ್ತೀರಾ. ತಸ್ಯ ಪ್ರತೀಕತ್ವೇನ, ಪ್ರತೀಕ ಕಣ್ಣಿಗೆ ಕಾಣುವಂಥದ್ದು. ಚಿತ್ರದಲ್ಲಿ ನೀವು ರಾಜನನ್ನು ಕಣ್ಣಲ್ಲಿ ಕಾಣ್ತಾ ಇದ್ದೀರಾ, ಚಿತ್ರದಲ್ಲಿ ರಾಜನನ್ನು ಕಾಣ್ತಾ ಇದ್ದೀರಾ. ಹಾಗಾಗಿ ರಾಜನ ಪ್ರತೀಕವಾಗಿ, ಪ್ರತೀಕತ್ವೇನ, ಪ್ರತೀಕದಿಂದ ರೂಪ ಅಂತ ಅರ್ಥ, ಪ್ರತೀಕ ರೂಪ, ರಾಜನ ರೂಪದಿಂದ ಆ ಚಿತ್ರವನ್ನು ನೀವು ಗೌರವಿಸ್ತಾ ಇದ್ದೀರಾ. ಚಿತ್ರ ಆಕೃತೌ ಸಾಕ್ಷಾತ್ ಮಹಾರಾಜಂ ಪಶ್ಯತ, ಚಿತ್ರಾಕೃತೌ, ಚಿತ್ರ ಪ್ಲಸ್ ಆಕೃತೌ ಸಪ್ತಮಿ ವಿಭಕ್ತಿ, ಆಕೃತಿ ಪ್ರಥಮ ವಿಭಕ್ತಿ, ಆಕೃತಿ ಆಕೃತಯ ಸಪ್ತಮಿ ವಿಭಕ್ತಿ, ಆಕೃತೌ, ಆಕೃತಿಯಲ್ಲಿ, ಚಿತ್ರಾಕೃತೌ, ಚಿತ್ರದ ಆಕೃತಿಯಲ್ಲಿ, ಚಿತ್ರಸ್ಯ ಆಕೃತೌ ಯಾರನ್ನು ಕಾಣ್ತೀರಾ ನೀವು? ಸಾಕ್ಷಾತ್ ಮಹಾರಾಜಂ ಪಶ್ಯತ, ಸಾಕ್ಷಾತ್, ಸಾಕ್ಷಾತ್ ಹೇಳಿದರೆ ಕಣ್ಣಿಗೆ ಕಾಣುವಂತಹ, ಸಾಕ್ಷಿ ಅಂತ ಕರಿತೇವಲ್ವ, ಕಣ್ಣಿಗೆ ಕಾಣುವಂತಹ ಮಹಾರಾಜಂ ಪಶ್ಯತ, ಮಹಾರಾಜನನ್ನೇ ನೀವು ಪಶ್ಯತ ಕಾಣುವಿರಿ. ಪಶ್ಯತು ಪಶ್ಯತಾಂ ಪಶ್ಯಂತು, ಪಶ್ಯತಂ ಪಶ್ಯತ, ಲೋಟ್ಲಕಾರ ಮಧ್ಯಮ ಪುರುಷ ಬಹುವಚನ. ಕಣ್ಣಿಗೆ ಆ ಚಿತ್ರದ ಆಕೃತಿಯಲ್ಲಿ ನೀವು ಪರಮದೈವವಾದ ನಿಮ್ಮ ರಾಜನನ್ನೇ ಕಾಣ್ತೀರಾ. ಹೇ ಸಜ್ಜನಾ, ಅರ್ಥ ಆಯ್ತಲ್ವಾ? ಹೇಲೈ ಸಜ್ಜನರೇ, ಏವಂ ಮೂರ್ತಿಪೂಜಕಃ ಅಪಿ ಮೂರ್ತಿಪೂಜಕೋ ಭಕ್ತಃ, ಹಾಗೆ ನೀವು ಹೇಗೆ ರಾಜನಿಗೆ ಆ ಚಿತ್ರದಲ್ಲಿ ರಾಜನನ್ನು ಕಂಡು ನೀವು ಗೌರವ ಕೊಡ್ತೀರೋ, ಏವಂ ಪ್ರಕಾರೇಣ, ಈ ರೀತಿಯಲ್ಲಿ ಮೂರ್ತಿಪೂಜಕಃ ಯಹ ಮೂರ್ತಿಂ ಪೂಜತಿ ಸಹ, ಯಾರ ಮೂರ್ತಿಯನ್ನು ಪೂಜೆ ಮಾಡ್ತಾನೆಯೋ, ಗೌರವಿಸ್ತಾನೆಯೋ, ಮೂರ್ತಿ ಪೂಜೆಗೆ ಮಹತ್ವವನ್ನು ಕೊಡ್ತಾನೆಯೋ, ಮೂರ್ತಿಯಲ್ಲಿ ದೇವರನ್ನು ಕಾಣ್ತಾನೆಯೋ ಅಂತಹ ಪೂಜೆ ಮಾಡುವವ ಯಾರೋ ಭಕ್ತಃ, ಒಬ್ಬ ಭಕ್ತ. ಅಶ್ಮಧಾತು ಕಾಷ್ಟ ಮೃತ್ತಿಕಾದಿಭಿ ಘಟಿತಾಸು ಮೂರ್ತಿಷು ರಾಮಕೃಷ್ಣ ಗಣೇಶ ಪ್ರಭೃತೀನ್ ದೇವಾನ್ ಸಾಕ್ಷಾತ್ ಕರೋತಿ ಭಾವಬಲೇನ. ಅಶ್ಮ ಧಾತು ಕಾಷ್ಟ, ಅಶ್ಮ ಹೇಳಿದರೆ ಕಲ್ಲು, ಧಾತು ಅತ್ಯಂತ ಸೂಕ್ಷ್ಮವಾದ ವಿಷಯಗಳಲ್ಲಿಯೂ, ಅತ್ಯಂತ ಸೂಕ್ಷ್ಮವಾದ ಕಣದಲ್ಲಿಯೂ ಧಾತು. ಕಾಷ್ಟ ಹೇಳಿದರೆ ಮರದ ತುಂಡು, ಮರದ ತುಂಡಿನ ವಿಗ್ರಹ ಇರ್ಬೋದು, ಅಥವಾ ಮರದ ತುಂಡಿನಲ್ಲಿಯೂ ಕೂಡ, ಮರದ ಕಟ್ಟಿಗೆಯಲ್ಲಿಯೂ ಕೂಡ, ಕಟ್ಟಿಗೆಯಲ್ಲಿ. ಮೃತ್ತಿಕಾದಿಭಿ, ಮಣ್ಣಿನಿಂದ ರಚಿಸಲ್ಪಟ್ಟಂತಹ ದೇವರ ಮೂರ್ತಿಯೂ ಆಗಿರ್ಬೋದು. ಮೃತ್ತಿಕ ಆದಿಭಿಹಿ, ಆದಿಭ್ಯಾಂ ಆದಿಭಿಹಿ ಹೇಳಿದರೆ ಎಕ್ಸೆಟ್ರಾ, ಮೊದಲಾದವುಗಳಿಂದ. ಕಲ್ಲು, ಧಾತು ಅತ್ಯಂತ ಸೂಕ್ಷ್ಮವಾದ ವಸ್ತು ಇದ್ದರೂ ಕೂಡ, ಕಾಷ್ಟ ಕಟ್ಟಿಗೆ ಇರಲಿ, ಮರ ಇರಲಿ, ಮೃತ್ತಿಕ ಮಣ್ಣು ಇರಲಿ, ಮಣ್ಣುಗಳಿಂದ ಕೂಡಿದಂತಹ ಘಟಿತಾಸು ಮೂರ್ತಿಷು, ಘಟಿತಾಸು ಹೇಳಿದರೆ ರಚಿಸಲ್ಪಟ್ಟಂತಹ, ತಯಾರಿಸಲ್ಪಟ್ಟಂತಹ, ಅದು ಕಲ್ಲಾಗಿರಲಿ, ಸೂಕ್ಷ್ಮವಾದ ಒಂದು ವಸ್ತು ಆಗಿರಲಿ, ಕಟ್ಟಿಗೆ ಆಗಿರಲಿ, ಮಣ್ಣಾಗಿರಲಿ ಇತ್ಯಾದಿಗಳಿಂದ ಘಟಿತಾಸು ರಚಿತಾಸು ಮೂರ್ತಿಷು, ಮೂರ್ತಿಗಳಲ್ಲಿ. ಮೂರ್ತೌ ಮೂರ್ತ್ಯೋಹೋ ಮೂರ್ತಿಷು, ಮೂರ್ತಿಷು ಸಪ್ತಮಿ ವಿಭಕ್ತಿ ಬಹುವಚನ, ಮೂರ್ತಿಗಳಲ್ಲಿ. ರಾಮ ಕೃಷ್ಣ ಗಣೇಶ, ಮೂರ್ತಿಯಲ್ಲಿ ಯಾರನ್ನು ಕಾಣ್ತಾರೆ? ಕೆಲವರು ರಾಮನನ್ನು ಕಾಣ್ತಾರೆ, ಕೃಷ್ಣನನ್ನು ಕಾಣುವುದು, ಗಣೇಶನನ್ನು, ರಾಮ ಕೃಷ್ಣ ಗಣೇಶ, ಪ್ರಭೃತೀನ್ ನಾಮ ಇತ್ಯಾದೀನ್ ಮೊದಲಾದವರನ್ನು, ಪ್ರಭೃತೀನ್ ದ್ವಿತೀಯ ವಿಭಕ್ತಿ, ಮೊದಲಾದವರನ್ನು, ಪ್ರಭೃತೀನ್ ಇತ್ಯಾದೀನ್ ದೇವಾನ್, ಯಾರು? ದೇವಾನ್, ರಾಮ ಕೃಷ್ಣ ಗಣೇಶ ಮೊದಲಾದಂತಹ ಎಲ್ಲ ದೇವತೆಗಳನ್ನು ಸಾಕ್ಷಾತ್ ಕರೋತಿ ಭಾವಬಲೇನ, ಮನಸ್ಸಿನ ಭಾವಬಲದಿಂದ ಸಾಕ್ಷಾತ್ ಕರೋತಿ, ಕಣ್ಣಿಗೆ ಕಾಣುವಂತೆ ನೀವು ಪೂಜೆ ಮಾಡ್ತೀರಾ, ಸಾಕ್ಷಾತ್ಕರಿಸಿಕೊಳ್ತೀರಾ, ಮೂರ್ತಿಯಲ್ಲಿ ನೀವು ದೇವರನ್ನು ಕಾಣ್ತೀರಾ. ಇತಿ ವಿವೇಕಾನಂದಃ ವದತಿ. ಭಾವಬಲೇನ ಅರ್ಥಾತ್ ಮನಸಃ ಬಲೇನ, ಮನಸ್ಸಿನ ಬಲದಿಂದ
ಭಗವಂತನನ್ನು ಕಾಣ್ತಾರೆ. ಇದು ನಮ್ಮ ದೇಶದ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ನಂಬಿಕೆಯ ಒಂದು ಶಕ್ತಿ. ಸರ್ವೇ ಸಭ್ಯಾಹ, ವಿವೇಕಾನಂದರ ಈ ಮಾತನ್ನು ಕೇಳಿ ಸರ್ವೇ ಸಭ್ಯ ಅಹೋ ಮೂರ್ತಿ ಪೂಜೆಯ ಮಹತ್ವದ ರಹಸ್ಯವನ್ನು ಅವರು ಅರಿತಾರೆ. ಸ್ವಾಮಿ ಚರಣಾನಾಂ ಪ್ರತಿಪಾದನ ಕೌಶಲ್ಯಂ, ಎಲ್ಲರೂ ಆಶ್ಚರ್ಯಪಟ್ಟು ಹೇಳ್ತಾರೆ. ಸ್ವಾಮಿ ಚರಣಾನಾಂ, ವಿವೇಕಾನಂದರ ಪ್ರತಿಪಾದನ ಕೌಶಲ್ಯಂ, ಮೂರ್ತಿ ಪೂಜೆಯ ರಹಸ್ಯವನ್ನು ಹೇಗೆ ಸರಳವಾಗಿ ಒಂದು ಉದಾಹರಣೆಯ ಮೂಲಕ ನಮಗೆ ಅರ್ಥ ಮಾಡಿಸಿದಂತಹ, ಪ್ರತಿಪಾದನೆ ಮಾಡಿಸಿದಂಥ ಅಕ್ರಮ ನೋಡಿ, ಕೌಶಲ್ಯ, ಕುಟಿಲತೆ, ಆ ನಾಜೂಕನ್ನು ನೋಡಿ, ನೈಪುಣ್ಯತೆಯನ್ನು ಕಂಡು ಆಶ್ಚರ್ಯಪಡ್ತಾರೆ. ಇತ್ಯುಕ್ತ ಪ್ರಣಮಂತಿ, ಹೀಗೆ ಹೇಳಿ ಎಲ್ಲರೂ ಅವರಿಗೆ ಉದ್ದಂಡ ನಮಸ್ಕಾರ ಮಾಡ್ತಾರೆ, ನಮಸ್ಕಾರವನ್ನು ಮಾಡ್ತಾರೆ. ಮಂಗಲಸಿಂಹ ರಾಜ ವದತಿ ಸಾನಂದಂ, ಆನಂದೇನ ಸಹ. ಇಂತಹ ಒಂದು ಅದ್ಭುತ ಜ್ಞಾನಿಯಾದಂತಹ ವಿವೇಕಾನಂದನನ್ನು ನಮ್ಮ ಅರಮನೆಗೆ ನಾವು ಕರೆಸಿದ್ದು ಸಾರ್ಥಕ ಆಯಿತು ಅಂತ ಭಾವನೆ ಬರ್ತದೆ. ಸ್ವಾಮಿ ಚರಣಾನಾಂ ಅನೇನ ತತ್ವೋಪದೇಶೇನ ನಿತರಾಂ ಪ್ರೀತೋಸ್ಮಿ. ಸ್ವಾಮಿ ಚರಣಾನಾಂ ಅನೇನ ತತ್ವೋಪದೇಶೇನ, ಸ್ವಾಮಿ ಚರಣರ, ಶ್ರೀ ವಿವೇಕಾನಂದರ ಅನೇನ ತತ್ವೋಪದೇಶೇನ, ಏತೇನ ತತ್ವ ಉಪದೇಶೇನ, ಮೂರ್ತಿ ಪೂಜೆಯ ರಹಸ್ಯ ಅದೊಂದು ತಾತ್ವಿಕ ಚಿಂತನೆ, ಸಂದೇಶ. ಅಂತಹ ತತ್ವೋಪದೇಶದಿಂದ ನಿತರಾಂ ನಾಮ ಬಹು, ತುಂಬ, ಪ್ರೀತೋ ಅಸ್ಮಿ ಪುರರೂಪ ಸಂಧಿ, ಸಂತುಷ್ಟ ಅಸ್ಮಿ, ನಾನು ಸಂತೋಷಗೊಂಡಿದ್ದೇನೆ ಅಂತೇಳಿ ಮಂಗಳಸಿಂಹ ಹೇಳ್ತಾನೆ. ರಾಜ ಆಸನಾತ್ ಉತ್ತಾಯ ವಿವೇಕಾನಂದ ಸ್ವಾಮಿನಂ ಪ್ರಣಮತಿ. ರಾಜ ವಿವೇಕಾನಂದ ಸ್ವಾಮಿನಂ ಸಮೀಪಂ ಆಗತ್ಯ ಆಸನಾತ್ ಉತ್ತಾಯ, ಮೊದಲಿಗೆ ಆಸನಾತ್ ಅವನ ಅರಮನೆಯ ಸಿಂಹಾಸನದಿಂದ ಉತ್ಥಾಯ ಎದ್ದು ವಿವೇಕಾನಂದ ಸ್ವಾಮಿನಂ, ವಿವೇಕಾನಂದಸ್ಯ ಸಮೀಪಂ ಆಗತ್ಯ ಸ್ವಾಮಿ ವಿವೇಕಾನಂದಂ ಪ್ರಣಮತಿ, ನಮತಿ, ನಮಸ್ಕಾರ ಮಾಡ್ತಾನೆ, ಗೌರವವನ್ನು ಕೊಡ್ತಾನೆ, ಸನ್ಮಾನವನ್ನು ಮಾಡ್ತಾನೆ. ಸರ್ವೇ, ಭರತವಾಕ್ಯ ಕೊನೆಗೆ ಎಲ್ಲರೂ ಒಟ್ಟಿಯಾಗಿ ಹೇಳ್ತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇ ಸುಖಿನಃ ಭವಂತು. ನಮ್ಮ ದೇಶದ ಋಷಿ ಮುನಿಗಳ ಹಿಂದಿನ ಆಶಯ ಏನಿತ್ತು, ಅವರ ಪ್ರಾರ್ಥನೆ ಏನಿತ್ತು, ಭಗವಂತನಲ್ಲಿ ಪ್ರಾರ್ಥಿಸುವಂಥದ್ದು ಸ್ವಾರ್ಥಕ್ಕಾಗಿ ಅಲ್ಲ, ಪರಾರ್ಥಕ್ಕಾಗಿ, ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇತ್ತು. ಒಂದು ಉಪನಿಷತ್ತಿನ ಮಾತು. ಸರ್ವೇ ಸುಖಿನಃ ಭವಂತು, ಸರ್ವೌ ಸರ್ವೇ, ಎಲ್ಲರೂ ಸುಖಿನಃ ಭವಂತು, ಸುಖಿಗಳಾಗಲಿ. ಸುಖಿನೌ ಸುಖಿನಃ, ಸುಖಿಗಳು, ಸುಖವುಳ್ಳವ ಸುಖಿ. ಭವತು ಭವತಾಂ ಭವಂತು, ಲೋಟ್ಲಕಾರ. ಸರ್ವೇ ಜನಾಃ ಸುಖಿನಃ ಭವಂತು, ಸುಖಿಗಳಾಗಲಿ. ಸರ್ವೇ ಜನಾಃ ನಿರಾಮಯಾಃ ಸಂತು, ಸರ್ವೇ ನಿರಾಮಯಾಃ ಸಂತು. ನಿರಾಮಯಾಃ ಅಂತೇಳಿದರೆ ರೋಗರಹಿತಾಃ, ನಿರೋಗಿಗಳಾಗಲಿ, ಎಲ್ಲರೂ ರೋಗರಹಿತರಾಗಿ ಆಗಲಿ. ಸತ್ತು ಅಸ್ತು ಸ್ತಾಂ ಸಂತು ಅಂತ ಹೇಳಿ. ಸರ್ವೇ ನಿರಾಮಯಾಃ ಸಂತು, ರೋಗರಹಿತ. ಸರ್ವೇ ಭದ್ರಾಣಿ ಪಶ್ಯಂತು, ಇನ್ನು ಲೋಕದಲ್ಲಿರುವ ಸರ್ವೇ ಜನಾಃ ಭದ್ರಾಣಿ, ಭದ್ರಾಣಿ, ಭದ್ರಂ ನಾಮ ಮಂಗಲಕರಾಣಿ ದೃಶ್ಯಾನಿ ಪಶ್ಯಂತು, ಎಲ್ಲರೂ ಮಂಗಲಕರವಾದ ಶುಭವಾದಂತಹ ಒಳಿತನ್ನೇ ಕಾಣುವಂತಾಗಲಿ. ಪಶ್ಯತಾಂ ಪಶ್ಯಂತು, ಲೋಟ್ಲಕಾರ, ನೋಡಲಿ, ಎಲ್ಲರೂ ಒಳ್ಳೆಯದನ್ನೇ ನೋಡಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಕಶ್ಚಿತ್ ದುಃಖ ಭಾಗ್ ಮಾ ಭವೇತ್, ಯಾರೂ ಕೂಡ, ಕಶ್ಚಿತ್ ಒಬ್ಬನೂ ಕೂಡ, ದುಃಖವನ್ನು ಉಣ್ಣುವಂತೆ ಮಾ ಭವೇತ್ ಆಗದಿರಲಿ. ಭಾಗ್ ಹೇಳಿದರೆ ಉಣ್ಣುವವ, ತಿನ್ನುವವ. ದುಃಖವನ್ನು ಅನುಭವಿಸುವ ಒಬ್ಬ ವ್ಯಕ್ತಿಯೂ ಈ ಲೋಕದಲ್ಲಿ ಇರದಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ಕಶ್ಚಿತ್, ಯಾರೊಬ್ಬನು ದುಃಖವನ್ನು ಅನುಭವಿಸುವಂತಹ ಒಬ್ಬ ವ್ಯಕ್ತಿಯು ಮಾ ಭವೇತ್, ಇರದಿರಲಿ. ಭವೇತ್ ಆಗಬೇಕು, ಮಾ ಭವೇತ್ ಆಗದಿರಲಿ ಎಂಬುದಾಗಿ ಎಲ್ಲರೂ ಭರತವಾಕ್ಯ, ಎಲ್ಲರೂ ಶ್ಲೋಕವನ್ನು ಹೇಳ್ತಾರೆ, ಎಲ್ರಿಗೂ ಶುಭವನ್ನು ಹಾರೈಸ್ತಾರೆ. ಇದಿಷ್ಟು ವಿವೇಕಾನಂದರ ಕುರಿತಾದಂತಹ ಮೂರ್ತಿ ಪೂಜೆಯ ರಹಸ್ಯವನ್ನು ಪ್ರತಿಪಾದನೆ ಮಾಡುವಂಥ ಒಂದು ಪಾಠ. ಅರ್ಥ ಆಯಿತು ಅಂತ ಭಾವಿಸ್ತೇನೆ. ವ್ಯಾಕರಣ ಭಾಗವನ್ನು ಒಮ್ಮೆ ಗಮನಿಸಿ. ಕೊನೆಯ ಭಾಗ ನಿರೀಕ್ಷಮಾಣಃ, ನಿರೀಕ್ಷತೆ ಆತ್ಮನೇಪದಿ, ಈಕ್ಷತೆ, ಉಪಸರ್ಗ, ಈಕ್ಷತೆ ನೋಡುತ್ತಾನೆ, ನಿರೀಕ್ಷಿಸುತ್ತಾ, ಅದಕ್ಕೆ ಶಾನಚ್ ಪ್ರತ್ಯಯ ಕೃದಂತ ರೂಪ ಅಂತ ಕರೀತೇವೆ. ಪರೀಕ್ಷೆ ಆತ್ಮನೇಪದಿ ಕ್ರಿಯಾಪದ, ಉತ್ತಮ ಪುರುಷ. ಪರೀಕ್ಷೆ, ಪರೀಕ್ಷಾವಹೇ, ಪರೀಕ್ಷಾಮಹೇ ಅಂಥೇಳಿ. ಭೂಯಃ
ಮೇಲಿಂದ ಕೆಳಗೆ ತನಕ ಅಲ್ಲ ಆಪಾದಮಸ್ತಕಂ ಭೂಯ ನಿರೀಕ್ಷಮಾಣ. ಭೂಯ ಹೇಳಿದರೆ ಮತ್ತೆ ಪುನಃ ಪುನಃ. ನಿರೀಕ್ಷ್ಯ ಅಂತ ಹೇಳಿದರೆ ನೋಡಿ, ಲೆಪ್ಪು ಪ್ರತ್ಯಯ ಕೃದಂತ ರೂಪ ನಿರೀಕ್ಷ್ಯ ದೃಷ್ಟ ನೋಡಿ. ಲುಬ್ಧಕಃ ಅಂತ ಹೇಳಿದರೆ ಕಿರಾತಃ ಬೇಡ, ವ್ಯಾಧ ಅಂತ ಕರಿತೇವೆ. ಭಿತ್ತಿ ಅಂತ ಹೇಳಿದರೆ ಕುಡ್ಯಂ ಗೋಡೆ, ಭಿತ್ತಿ ಚಿತ್ರಂ ಗೋಡೆಗೆ ಹಚ್ಚುವಂತಹ ಚಿತ್ರ. ಆದಿದೇಶ ಆದೇಶಿಸಿದನು, ಆಜ್ಞೆಯನ್ನು ಮಾಡಿದನು ಅಂತ ಅರ್ಥ. ಆದಿದೇಶ ಭೂತಕಾಲಾರ್ಥೆ ಲಂಗ್ಲಕಾರ, ಭೂತಕಾಲಾರ್ಥೆ ಲಿಟ್ ಲಕಾರ, ಕ್ಷಮ್ಯತಾಂ. ಆದಿದೇಶ ಆದಿದೇಶತು ಆದಿದೇಶು ಅಂತ ಹೇಳಿ ಭೂತಕಾಲಾರ್ಥೆ ಲಿಟ್ ಲಕಾರ. ಆದಿಶತಿ ಲಟ್ಲಕಾರ. ಕಂಪಮಾನ ಕಂಪಿಸುತ್ತಾ ಅಂಥೇಳಿ ಕಂಪತೆ ಆತ್ಮನೇಪದಿ ಲಟ್ಲಕಾರ. ತಸ್ಯ ಶಾನಚ್ ಪ್ರತ್ಯಯ ಅಂತ ವರ್ತಮಾನ ಕೃದಂತ. ಶಾನಚ್ ಪ್ರತ್ಯಯ ಬಂದಾಗ ಕಂಪಮಾನ. ಶೋಭತೆ ಶೋಭಮಾನ ಅಂತ, ವಂದತೆ ವಂದಮಾನ, ಹಾಗೆ ಕಂಪತೆ ಕಂಪಮಾನ ಕಂಪಿಸುತ್ತಾ ಅಂತ ಅರ್ಥ. ಅನ್ಯಚ್ಚ ಅದನ್ನು ಸಂಧಿ ಬಿಡಿಸುವಾಗ ಅನ್ಯತ್ ಚ ಅತ್ರ ಶ್ಚುತ್ವ ಸಂಧಿ ಭವತಿ. ತತ್ ಚ ತಚ್ಚ ಅತ್ರಾಪಿ ಶ್ಚುತ್ವ ಸಂಧಿ ಭವತಿ. ಸುಖಿ ಸುಖಿನೌ ಸುಖಿನಃ ಸರ್ವೇ ಸುಖಿನಃ ಸುಖಿಗಳು. ನಿರಾಮಯಾಃ ಅರ್ಥಾತ್ ರೋಗರಹಿತಾಃ ಆರೋಗ್ಯವಂತರು ಅಂತ ಅರ್ಥ. ಭವೇತ್ ಭವೇತಾಂ ಭವೇಯುಃ ಭವೇತ್ ಲೋಟ್ಲಕಾರ. ವಿಧಿಲಿಂಗ್ ಲಕಾರ, ಕ್ಷಮ್ಯತಾಂ ಭವೇತ್ ವಿಧಿಲಿಂಗ್ ಲಕಾರ. ಭವೇತ್ ಆಗಬೇಕು. ಭವಂತು ಲೋಟ್ಲಕಾರ. ಭವಂತು ಸಂತು ಪಶ್ಯಂತು ಆ ಕೊನೆಯ ಶ್ಲೋಕದಲ್ಲಿ ಬರುವ ಲೋಟ್ಲಕಾರಗಳು ಇದೆಲ್ಲ ಲೋಟ್ಲಕಾರ ಪ್ರಥಮ ಪುರುಷ ಬಹುವಚನ. ದುಃಖಭಾಕ್ ಭಾಜ್ ಶಬ್ದ, ದುಃಖಭಾಕ್ ಭಾಜೌ ಭಾಜಃ ದುಃಖವನ್ನು ಉಣ್ಣುವವ. ಇದಿಷ್ಟು ಶ್ರೀಧರ ಭಾಸ್ಕರ ವರ್ಣೇಕರರು ಬರೆದಂತಹ ವಿವೇಕಾನಂದ ವಿಜಯಂ ನಾಟಕದ ಒಂದು ಭಾಗ. ಮೂರ್ತಿ ಪೂಜಾಯ ರಹಸ್ಯಂ ಎನ್ನುವ ಪಾಠ ಚೆನ್ನಾಗಿ ಅಭ್ಯಾಸ ಮಾಡಿ, ಪಠ್ಯಪುಸ್ತಕವನ್ನು ಓದಿ 2 ಬಾರಿ ಚೆನ್ನಾಗಿ ಅಭ್ಯಾಸ ಮಾಡಿ. ಶುಭಮಸ್ತು. ಧನ್ಯವಾದ.